ನಮಸ್ಕಾರ, ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಲ್ಲಿ ಹಲವು ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ ಇರಾನ್ ಮತ್ತು ಅಮೆರಿಕಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಇರಾನ್ ಮತ್ತು ಅಮೆರಿಕದ ನಡುವಿನ ಕದನ ವಿರಾಮದ ಮಾತುಕತೆಗಳು ಒಂದು ರೀತಿಯಲ್ಲಿ ಧಾರಾವಾಹಿಯ ಮಾದರಿಯಲ್ಲಿ ಎಳಿತಾ ಹೋಗ್ತಾ ಇದೆ. ಯಾವತ್ತಿದ ಅಂತ್ಯ ಆಗುತ್ತೆ, ಯಾವುದಕ್ಕೆ ನ್ಯಾಯ ಸಿಗುತ್ತೆ, ಯಾವತ್ತು ಇದಕ್ಕೆ ಕೊನೆ ಆಗುತ್ತೆ ಅಂತ ಜಗತ್ತು ಕಾತರದಿಂದ ಕಾಯ್ತಾ ಇರುವ ಈ ಸಮಯದಲ್ಲಿ ಇವುಗಳು ಕೊನೆಯಾಗುವಂತಹ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಒನ್ಸ್ ಅಗೇನ್ ಇರಾನ್ ಅಮೆರಿಕಕ್ಕೆ ಎಚ್ಚರಿಕೆ ಕೊಡೋದು, ಅಮೆರಿಕ ಇರಾನ್ಗೆ ಎಚ್ಚರಿಕೆ ಕೊಡೋದು. ಇವರು ಸಲ್ಲಿಸಿದಂತಹ ಬೇಡಿಕೆಗಳನ್ನು ತಿರಸ್ಕಾರ ಮಾಡೋದು, ಅವರು ಕೊಟ್ಟಂತಹ ಬೇಡಿಕೆಗಳನ್ನು ಇವರು ಒಪ್ಪದೇ ಇರೋದು, ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವೆಲ್ಲದರ ನಡುವೆ ಇರಾನ್ ತನ್ನನ್ನು ತಾನು ಹಾರ್ಮುಜ್ನಲ್ಲಿ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಭಾರತದ ಧ್ವಜಗಳನ್ನು ತನ್ನ ಹಡಗುಗಳಿಗೆ ಕಟ್ಟಿ ಭಾರತದ ಹೆಸರಿನಲ್ಲಿ ಪಾರಾಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾಕಿಂತ ಪರಿಸ್ಥಿತಿ ಬಂತು, ಡೀಟೇಲ್ಸ್ ನೋಡೋಣ. ಎರಡನೆಯ ಸುದ್ದಿ, ಯಾವ ಪಾಕಿಸ್ತಾನ ಶಾಂತಿ ದೂತ ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡ್ತೀನಿ ಅಂತ ಅಮೆರಿಕ ಮತ್ತು ಇರಾನ್ಗೆ ಭರವಸೆಯನ್ನು ಕೊಟ್ಟು ಶಾಂತಿ ದೂತನಾಗಿ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡಿತ್ತು, ಅದೇ ಪಾಕಿಸ್ತಾನ ಡಬಲ್ ಗೇಮ್ ಆಡಿದೆ ಅನ್ನೋದು ಜಗಜ್ಜಾಹೀರಾತು ಆಗ್ತಾ ಇದೆ. ಈ ಹಿಂದೆ ಇರಾನ್ ಇಂಥದ್ದೊಂದು ಆರೋಪವನ್ನು ಮಾಡಿತ್ತು, ಅಮೆರಿಕದ ಕೆಲ ನಾಯಕರು ಕೂಡ ಆರೋಪ ಮಾಡಿದ್ರು. ಅದಕ್ಕೆ ಪುಷ್ಟಿ ಎನ್ನುವಂತೆ ಕೆಲವೊಂದಿಷ್ಟು ಸಾಕ್ಷ್ಯಗಳು ಸಿಕ್ಕಿದೆ. ಅದು ಇರಾನ್ನ ವಿಮಾನಗಳನ್ನು ತನ್ನ ನೆಲದಲ್ಲಿ ಅದಕ್ಕೆ ಭದ್ರತೆ ಕೊಡುವಂತಹ ವಿಚಾರದಲ್ಲಿ ಪಾಕಿಸ್ತಾನ ತೆಗೆದುಕೊಂಡಂತಹ ಒಂದು ಸ್ಟ್ಯಾಂಡು. ಏನಾಯ್ತು, ಡೀಟೇಲ್ಸಿಗೆ ಬರ್ತೀನಿ. ಮೂರನೇ ಸುದ್ದಿ, ಕೊರೋನಾ ನಂತರ ಮತ್ತೊಂದು ವೈರಸ್ ಜಗತ್ತಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಅದು ಹ್ಯಾಂಡ್ ವೈರಸ್. ಹಾಗಾದ್ರೆ ಇದು ಹೆಂಗೆ ಹರಡುತ್ತೆ, ಏನೆಲ್ಲ ಪರಿಣಾಮಗಳಾಗುತ್ತೆ, ಕೊರೋನಾಕ್ಕಿಂತಲೂ ಕೂಡ ಅಪಾಯಕಾರಿನಾ ಇದು, ಏನೇನಾಗ್ತಿದೆ ಜಗತ್ತಲ್ಲಿ, ಡೀಟೇಲ್ಸಿಗೆ ಬರ್ತೀನಿ. ನಾಲ್ಕನೆಯ ಸುದ್ದಿ, ಪಶ್ಚಿಮ ಬಂಗಾಳದ ಸುದ್ದಿ. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಅದು ಬಾಂಗ್ಲಾದ ಗಡಿಗೆ ಬೇಲಿಯನ್ನು ನಿರ್ಮಾಣ ಮಾಡುವ ವಿಚಾರದಲ್ಲಿ. ಈ ಬೇಲಿಯಿಂದ ಆಗುವಂಥ ಲಾಭ ಏನು, ಈ ಹಿಂದೆ TMC ಯಾವೆಲ್ಲ ಲೆಕ್ಕಾಚಾರ ಮಾಡಿತ್ತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ಕೊನೆಯ ಸುದ್ದಿ, ಪಕ್ಕದ ತಮಿಳುನಾಡಿನ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಒಂದು ಐತಿಹಾಸಿಕ ನಿರ್ಧಾರವನ್ನು ವಿಜಯ್ ಅವರು ಇವತ್ತು ತೆಗೆದುಕೊಂಡಿದ್ದಾರೆ. ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಿಸುವ ವಿಚಾರದಲ್ಲಿ. ಅದರ ಜೊತೆಗೆ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ತಮಿಳುನಾಡಲ್ಲಿ ಆಗಿದೆ. ಹಾಗಾದ್ರೆ ಏನೆಲ್ಲ ಆಯಿತು, ಆ ಸುದ್ದಿಯನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಅಮೆರಿಕ ಮತ್ತು ಇರಾನ್ನ ಕದನ ವಿರಾಮ. ಮಧ್ಯಪ್ರಾಚ್ಯದ ಈ ಸಂಘರ್ಷ ತಣ್ಣಗಾಗುವಂತ ಯಾವುದೇ ಲಕ್ಷಣಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಒಂದು ಕಡೆ ಕದನ ವಿರಾಮದ ಮಾತುಕತೆಗಳು, ಮತ್ತೊಂದು ಕಡೆ ಬೇಡಿಕೆ, ಅದಕ್ಕಾಗಿ ಪ್ರಸ್ತಾವನೆಗಳನ್ನು ಕಳಿಸೋದು, ಆ ಪ್ರಸ್ತಾವನೆಗಳಿಗೆ ಇವರು ತಿರಸ್ಕಾರ ಮಾಡೋದು. ಇವೆಲ್ಲದರ ನಡುವೆ ಇವರು ಸೈಲೆಂಟ್ ಆಗಿ ಯುದ್ಧವನ್ನು ಮಾಡೋದಕ್ಕೆ, ಪ್ರತಿದಾಳಿಗಳನ್ನು ಮಾಡೋದಕ್ಕೆ ಇರಾನ್ನ IRGC ಸಿದ್ಧತೆಗಳನ್ನು ನಡೆಸೋದು. ಅದರ ಜೊತೆಗೆ ಅಮೆರಿಕವು ಕೂಡ ನೋಡಿ, ನಾವು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ ಅಂತ ಹೇಳಿ ಒಳಗೆ ಒಂದು ಸೈಲೆಂಟ್ ಆಗಿ ಮತ್ತೊಂದು ಪ್ಲಾನ್ ಅನ್ನು ಮಾಡಿಕೊಳ್ಳುವ ಪ್ರಯತ್ನದ ಭಾಗವಾಗಿ ನಾನು ಆವಾಗಲೇ ಉಲ್ಲೇಖ ಮಾಡದ ಹಾಗೆ ಧಾರಾವಾಹಿಯ ಮಾದರಿಯಲ್ಲಿ ದಿನದಿಂದ ದಿನಕ್ಕೆ ಜಗ್ತಾ ಹೋಗ್ತಾ ಇದೆ. ಯಾವತ್ತು ಧಾರಾವಾಹಿ ಅಂತ್ಯ ಆಗುತ್ತೆ ಅನ್ನೋದು ನಮಗೆ ಒಂದು ಲೆಕ್ಕಕ್ಕೆ ಸಿಗೋದಿಲ್ವೋ, ಅದೇ ಮಾದರಿಯಲ್ಲಿ ಮಧ್ಯಪ್ರಾಚ್ಯದ ಯುದ್ಧವೂ ಕೂಡ ಒಂದು ಅಂದಾಜಿಗೆ ಸಿಗದ ರೀತಿಯಲ್ಲಿ ದಿನದಿಂದ ದಿನಕ್ಕೆ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ. ಇದೀಗ ಇರಾನ್ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ತನ್ನ ಪ್ರಸ್ತಾವನೆಗಳನ್ನು ಅಮೆರಿಕ ಕಳಿಸ್ತು. ಅಮೆರಿಕಾದವರು ಒಂದು ವಾರದ ಹಿಂದೆ ಅವರು ಕಳಿಸಿದಂತಹ ಪ್ರಸ್ತಾವನೆಗಳನ್ನು ಕಸದ ಬುಟ್ಟಿಗೆ ಹಾಕ್ಬಿಟ್ರು. ನಾವು ಇವುಗಳನ್ನು ಒಪ್ಪೋದಿಲ್ಲ, ನಮ್ಮ ಬೇಡಿಕೆ ಏನಿದ್ರೂ ಕೂಡ ಪರಮಾಣು ವಿಚಾರದಲ್ಲಿ ಇವರು ಸೈಲೆಂಟ್ ಆಗಬೇಕು, ಯುರೇನಿಯಂ ಅನ್ನು ಹಸ್ತಾಂತರ ಮಾಡಬೇಕು, ಹಾರ್ಮುಜ್ನಲ್ಲಿ ಮುಕ್ತವಾಗಿ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು, ಈ ಎಲ್ಲ ಬೇಡಿಕೆಗಳು ಅಮೆರಿಕದಿತ್ತು. ಆದರೆ ನಮ್ಮ ಸ್ವಾಭಿಮಾನದ ಸಂಕೇತ ಪರಮಾಣನ್ನು ಹೊಂದೋದು, ನಾವು ಶಾಂತಿಯ ಕಾರಣಕ್ಕಾಗಿ ಮಾತ್ರ ಇದನ್ನು ತಯಾರು ಮಾಡ್ತಾ ಇದ್ದೀವಿ ಅಂತ ಒಂದು ಕಾರಣ ಕೊಡೋ ಪ್ರಯತ್ನವನ್ನು ಇರಾನ್ ಅವರು ಮಾಡ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಹಾರ್ಮುಜ್ನಲ್ಲಿ ಆಗ್ತಾ ಇರುವಂತಹ ತಿಕ್ಕಾಟಗಳು, ಗುದ್ದಾಟಗಳು, ಅದರ ನಡುವೆ ಆಗ್ತಾ ಇರುವಂತಹ ಒಂದು ಹೋರಾಟ. ಈ ಹೋರಾಟದ ನಡುವೆ ಅಮೆರಿಕ ಯಾವುದೇ ಕಾರಣಕ್ಕೂ ಇರಾನ್ನ ಒಂದೇ ಒಂದು ಹಡಗು ಹಾರ್ಮುಜ್ ಬಂದರಿನಿಂದ ಹೋಗಬಾರದು ಅಂತ ಒಂದು ಪ್ರಯತ್ನವನ್ನು ಮಾಡೋದರ ಭಾಗವಾಗಿ ನೌಕಾ ದಿಗ್ಬಂಧನವನ್ನು ಹೇರಿದೆ. ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ, ಭಾರತವನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಇರಾನ್ ಮುಂದಾಗ್ತಾ ಇದೆ. ಇರಾನ್ ಶಾಂತಿ ಪ್ರಸ್ತಾವನೆ ಕಸಕ್ಕಿಂತ ಕಡೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಕಸಕ್ಕಿಂತ ಕಡೆ ಅಂತ ಹೇಳ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕ ಇರಾನ್ ರಾಜತಾಂತ್ರಿಕ ಮಾತುಕತೆ ಸಂಪೂರ್ಣವಾಗಿ ವಿಫಲ, ಮತ್ತೆ ಯುದ್ಧದ ಭೀತಿ ಸಹಜವಾಗಿ ನಿರ್ಮಾಣ ಆಗಿದೆ.
ಇರಾನ್ ನೀಡಿದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣ ಅಸ್ವೀಕಾರ ಅಂತ ಟ್ರಂಪ್ ಹೇಳಿದ್ದಾರೆ. ಕದನ ವಿರಾಮ ಈಗ ಜೀವರಕ್ಷಕ ಸ್ಥಿತಿಯಲ್ಲಿದೆ, ವೆಂಟಿಲೇಟರ್ ಅಲ್ಲಿ ಇರುವಂತಹ ಪರಿಸ್ಥಿತಿ ಇದೆ ಅಂತ ಟ್ರಂಪ್ ವ್ಯಂಗ್ಯವಾಡಿರೋದು. ಹಲವು ದಶಕಗಳಿಂದ ಇರಾನ್ ವಿಶ್ವದ ಜೊತೆ ಆಟ ಆಡ್ತಿದೆ ಅಂತ ದೊಡ್ಡಣ್ಣ ಗುಡುಗಿದೆ. ಇರಾನ್ ಮೇಲೆ ಗೆಲುವು ಸಾಧಿಸೋದು ಖಚಿತ ಅಂತೆಲ್ಲ ಅವರು ಹೇಳಿದ್ದಾರೆ. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಅಮೆರಿಕ ಸಲ್ಲಿಸುವಂತಹ ಈ ಪ್ರಸ್ತಾವನೆಗಳನ್ನು ಇರಾನ್ ತಿರಸ್ಕಾರ ಮಾಡುತ್ತೆ. ಇರಾನ್ ಮಂಡಿಸುವಂತಹ ಷರತ್ತುಗಳನ್ನು ಅಮೆರಿಕ ಒಪ್ತಾ ಇಲ್ಲ. ನಾ ಬಿಡೆ ನೀ ಕೊಡೆ ಎನ್ನುವಂತಹ ಲೆಕ್ಕದಲ್ಲಿ ಇರಾನ್ ಮತ್ತು ಅಮೆರಿಕದ ಈ ಗುದ್ದಾಟಗಳಾಗ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ, ಯುದ್ಧದಿಂದ ನಮಗೆ 270 ಬಿಲಿಯನ್ ಅಮೆರಿಕನ್ ಡಾಲರ್ ಹಾನಿಯಾಗಿದೆ, ಅದನ್ನು ನಮಗೆ ಅಮೆರಿಕ ಪಾವತಿ ಮಾಡಬೇಕು. 270 ಬಿಲಿಯನ್ ಅಮೆರಿಕನ್ ಡಾಲರ್. ಅಮೆರಿಕ ಹೇಳುತ್ತೆ ಸಾಧ್ಯವೇ ಇಲ್ಲ ಇದು ಅಂತ. ಒಂದು. ಎರಡನೇದ್ದು, ಅಮೆರಿಕಾದಲ್ಲಿ ಇದುವರೆಗೂ ಕೂಡ ಆರ್ಥಿಕ ದಿಗ್ಬಂಧನದ ಕಾರಣಕ್ಕಾಗಿ 20 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ಇರಾನ್ನ ಸ್ವತ್ತು ಇದೆ. ಆ ಇರಾನ್ನ ಸ್ವತ್ತನ್ನ ಯಾವುದೇ ಕಾರಣಕ್ಕೂ ಅಮೆರಿಕ ತನ್ನ ಬಳಿ ಇಟ್ಕೊಳ್ಬಾರ್ದು, ಅದನ್ನು ನಮಗೆ ವಾಪಸ್ ಕೊಡಬೇಕು ಅಂತ ಯಾರು ಹೇಳುತ್ತೆ? ಇರಾನ್ ಕೇಳ್ಕೊಳ್ತಾ ಇರೋದು. ಇದಕ್ಕೆ ಅಮೆರಿಕ ಒಪ್ತಾ ಇಲ್ಲ. ಇದರ ಜೊತೆಗೆ ಅಲ್ಲೊಂದು ಒಪ್ಪಂದ ಕೂಡ ಇದೆ. ಅಮೆರಿಕ ಹೇಳ್ತಾ ಇದೆ, ನಮ್ಮ ಬಳಿ ಇರುವಂತಹ ಹಣವನ್ನ ನಿಮಗೆ ವಾಪಸ್ ಕೊಡ್ತೀವಿ. ಕತಾರ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ, ವಿದೇಶಿ ಬ್ಯಾಂಕ್ಗಳಲ್ಲಿ ಇರಾನ್ನ ಹಣ ಇದೆ. ತೈಲ ಮಾರಾಟವಾಗಿ ಬಂದಂತಹ ಹಣ ಅದು ಈ ಪರಮಾಣು ವಿಚಾರದಲ್ಲಿ ಸಡಿಲ ಆಗದೇ ಇದ್ದಿದ್ದಕ್ಕೆ ಅಲ್ಲೇ ಫ್ರೀಜ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅಮೆರಿಕ ಏನು ಹೇಳ್ತಾ ಇದೆ, ನೋಡಿ ನಮ್ಮ ಬಳಿ ಇರುವಂತಹ ಹಣವನ್ನು ನಿಮಗೆ ಹಸ್ತಾಂತರ ಮಾಡ್ತೀವಿ, ಆದರೆ ನಿಮ್ಮ ಬಳಿ ಇರುವಂತಹ ಯುರೇನಿಯಂ ಅನ್ನು ನಮಗೆ ಹಸ್ತಾಂತರ ಮಾಡಬೇಕು. ಒಂದು ಕಂಡೀಷನ್ ಇದೆ, ಅದು ಕ್ಯಾಶ್ ಫಾರ್ ಯುರೇನಿಯಂ ಒಪ್ಪಂದ ಅಂತ. ಕ್ಯಾಶ್ ಫಾರ್ ಯುರೇನಿಯಂ ಒಪ್ಪಂದ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅಮೆರಿಕ ಮತ್ತು ಕತಾರ್ ಸೇರಿದಂತೆ ವಿವಿಧ ವಿಶ್ವದ ಬ್ಯಾಂಕ್ಗಳಲ್ಲಿ ಫ್ರೀಜ್ ಆಗಿರುವಂತಹ ಹಣವನ್ನು ನಾವು ಬಿಡುಗಡೆ ಮಾಡಿಕೊಡ್ತೀವಿ, ಆದರೆ ನಿಮ್ಮ ಬಳಿ ಇರುವಂತಹ ಯುರೇನಿಯಂ ಅನ್ನು ನಮಗೆ ಹಸ್ತಾಂತರ ಮಾಡಬೇಕು ಅಂತ ಯಾರು ಹೇಳ್ತಾ ಇರೋದು? ಅಮೆರಿಕ ಹೇಳ್ತಾ ಇದೆ. ಆದರೆ ಇದನ್ನ ಮಾತ್ರ ಇರಾನ್ ಒಪ್ಪಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಇದು ಅಸ್ವೀಕಾರ. ಇದರ ಮುಂದುವರೆದ ಭಾಗವಾಗಿ ಅವರು ಹೇಳ್ತಾ ಇದ್ದಾರೆ, ಈಗ ಜಾರಿಯಲ್ಲಿರುವಂತಹ ಕದನ ವಿರಾಮ ವೆಂಟಿಲೇಟರ್ನಲ್ಲಿ ಉಸಿರಾಡ್ತಾ ಇದೆ, ಜೀವರಕ್ಷಕದಲ್ಲಿದೆ ಅಂತ. ಇದರರ್ಥ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋ ಮೆಸೇಜ್ ಅನ್ನ ಇದೇ ಡೊನಾಲ್ಡ್ ಟ್ರಂಪ್ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈ ಹಿಂದೆ ನಾವು ನೋಡಿದ ಹಾಗೆ ಹಾರ್ಮುಜ್ನಲ್ಲಿ ಇರಾನ್ನ ಟೋಲ್ ದರ್ಬಾರ್ ಶುರುವಾಗ್ತಾ ಇರೋದು. ಇರಾನ್ನ ಟೋಲ್ ದರ್ಬಾರ್ ಹಾರ್ಮುಜ್ ಜಲಸಂಧಿಯಲ್ಲಿ ಶುರುವಾಗ್ತಾ ಇರೋದು. ಜಾಗತಿಕ ತೈಲ ಪೂರೈಕೆಯ ಜೀವನಾಡಿ ಅಂತ ಕರೆಯುವಂತಹ ಹಾರ್ಮುಜ್ ಜಲಸಂಧಿ. ಮಧ್ಯಪ್ರಾಚ್ಯದ ಎಲ್ಲ ದೇಶಗಳು ತಮ್ಮ ತೈಲನ್ನು ರಫ್ತು ಮಾಡುವಂಥದ್ದು ಕೂಡ ಇದೇ ಮಾರ್ಗದಲ್ಲಿ. ಅನೇಕ ಏಷ್ಯಾದ ದೇಶಗಳು ಸೇರಿದಂತೆ ಜಗತ್ತಿನ ಬಹುತೇಕ ದೇಶಗಳಿಗೆ ಇದೇ ಹಾರ್ಮುಜ್ ಜಲಸಂಧಿ, ಒಮಾನ್ ಕೊಲ್ಲಿಯ ಮುಖಾಂತರವೇ ಈ ತೈಲ ಸಾಗಾಟ ಆಗುತ್ತೆ. ಡಿಪೆಂಡೆನ್ಸಿ ಜಾಸ್ತಿ ಇದೆ. ಅನೇಕ ದೇಶಗಳ ವಾಣಿಜ್ಯ ಹಡಗುಗಳಲ್ಲಿ ಓಡಾಡುತ್ತೆ. ಇದೇ ವಾಣಿಜ್ಯ ಹಡಗುಗಳ ಮೇಲೆ ಟೋಲ್ ಅನ್ನು ವಿಧಿಸೋದಕ್ಕೆ ಇದೀಗ ಇರಾನ್ ಮುಂದಾಗಿದೆ. ಸುಂಕ ಪಾವತಿ ಕಡ್ಡಾಯ ಅಂತ ಹೇಳಿದ್ದಾರೆ. ಹಡಗಿನ ಮಾಲೀಕತ್ವ, ವಿಮೆ ಸಿಬ್ಬಂದಿ ಬಗ್ಗೆ ಒಂದು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅವರೆಲ್ಲವೂ ಕೂಡ ಒಂದು ಆಲೋಚನೆಯನ್ನು ಮಾಡಿಕೊಂಡಿದ್ದಾರೆ. ಎರಡು ಕಾರಣಕ್ಕೆ ಇದನ್ನು ಮಾಡ್ತಿದ್ದಾರೆ ಎನ್ನುವಂಥ ಸುದ್ದಿ. ಒಂದು, ಸಾರ್ವಭೌಮತ್ವದ ಪ್ರದರ್ಶನ. ನೋಡಿ, ಒಮಾನ್ ಮತ್ತು ನಮಗೆ ಸಂಬಂಧಪಟ್ಟದ್ದಿದ್ದು, ನಾವು ಮಾತ್ರ ಇದರ ಬಗ್ಗೆ ಒಂದು ಹಿಡಿತವನ್ನು ಸಾಧಿಸಬಹುದು. ಹೀಗಾಗಿ ನಾವು ಇಲ್ಲಿ ಟೋಲನ್ನು ಹಾಕ್ತೀವಿ, ಯಾವ್ಯಾವ ಹಡಗುಗಳು ಹೋಗ್ತವೆ ಅವು ಪಾವತಿ ಮಾಡಬೇಕು ಅನ್ನೋದು ಒಂದು. ಎರಡನೇದ್ದು, ತನ್ನ ದೇಶಕ್ಕೆ ಆಗಿರುವಂಥ ಯುದ್ಧದ ಹಾನಿಯನ್ನು ಸರಿಪಡಿಸೋದಕ್ಕೆ ಅವರು ಇದರ ಮುಂದಾಗ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ಇದಕ್ಕಾಗಿಯೇ ಒಂದು ಏಜೆನ್ಸಿಯನ್ನು ತಯಾರು ಮಾಡಿಕೊಂಡಿದ್ದಾರೆ. ಏನಂತ? ಪರ್ಷಿಯನ್ ಗಲ್ಫ್ ಸ್ಟೇಟ್ ಅಥಾರಿಟಿ ಅಂತ. ಇದೊಂದು ಏಜೆನ್ಸಿ. ಈ ಏಜೆನ್ಸಿ ಏನು ಮಾಡುತ್ತೆ, ಬೃಹತ್ ಟ್ಯಾಂಕರ್ಗಳಿಂದ ಸರಿಸುಮಾರು 16 ರಿಂದ 17 ಕೋಟಿ ರೂಪಾಯಿ ಹಣವನ್ನು ವಸೂಲಿ ಮಾಡುತ್ತೆ ಅಂತ. ನಾನು ಅವಾಗಲೇ ಹೇಳ್ತಾ ಇದ್ದೆ, 40 ಪ್ರಶ್ನೆಗಳ ಒಂದು ಅರ್ಜಿ ನಮೂನೆ ಇದೆ. ಆ 40 ಪ್ರಶ್ನೆಗಳ ಅರ್ಜಿ ನಮೂನೆಯಲ್ಲಿ ಹಡಗಿನ ವಿಳಾಸ, ಯಾವ ದೇಶಕ್ಕೆ ಹೋಗ್ತಾ ಇದೆ, ಹಡಗಿನಲ್ಲಿರುವಂಥ ನಾವಿಕರು, ಸಿಬ್ಬಂದಿಗಳು, ಅದು ಯಾವ ಧ್ವಜವನ್ನು ಹೊತ್ಕೊಂಡು ಹೋಗ್ತಾ ಇದೆ, ಯಾವ ದೇಶಕ್ಕೆ ಹೋಗ್ತಾ ಇದೆ, ಈ ಹಡಗು ಮೊದಲು ಇಸ್ರೇಲ್ ಅಥವಾ ಅಮೆರಿಕಕ್ಕೆ ಏನಾದರೂ ಭೇಟಿ ಕೊಟ್ಟಿತ್ತಾ, ಇದು ಗಮನಿಸಬೇಕಾದಂಥ ಸಂಗತಿ. ಯಾವ ಹಡಗು ಹಾರ್ಮುಜ್ನಲ್ಲಿ ಹೋಗುತ್ತೆ, ಈ ಹಡಗು ಈ ಹಿಂದೆ ಏನಾದರೂ ಇಸ್ರೇಲ್ನ ಬಂದರುಗಳಿಗೆ ಅಥವಾ ಅಮೆರಿಕದ ಯಾವುದಾದ್ರೂ ಬಂದರುಗಳಿಗೆ ಹೋಗಿತ್ತಾ ಎನ್ನುವಂತಹ ಮಾಹಿತಿಯನ್ನು ಕೂಡ ಕೇಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಭಾರಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಇದು ಟೋಲ್ ವಿಚಾರಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ. ಇದರ ಜೊತೆಗೆ ಮತ್ತೊಂದು ಪ್ಲಾನ್ ಮಾಡಿದ್ದಾರೆ ಇರಾನ್. ಒಂದು ಆರ್ಥಿಕ ಮಾಸ್ಟರ್ ಪ್ಲಾನ್ ಮಾಡಿರು. ಆ ದೇಶ ಮೂಲ ಸೌಕರ್ಯದಿಂದ, ಸೈನಿಕರ ವಿಚಾರದಲ್ಲಿ, ಯುದ್ಧ ಸಾಮಗ್ರಿಗಳ ವಿಚಾರದಲ್ಲಿ ತನ್ನ ನಗರಗಳನ್ನು ಕಳೆದುಕೊಂಡಿದೆ. ಯುದ್ಧದ ಸಮಯದಲ್ಲಿ ದೊಡ್ಡ ಹೊಡೆತವನ್ನು ಅದು ಅನುಭವಿಸಿದೆ. ಹೀಗಾಗಿ ಇದನ್ನು ಸರಿ ಮಾಡಿಕೊಳ್ಳೋ ಪ್ರಯತ್ನ ಒಮಾನ್ ಜೊತೆಗೆ ಹಂಚಿಕೊಳ್ಳುತ್ತೆ. ಅಂದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಕಲೆಕ್ಟ್ ಆಗುವಂಥ ಈ ಸುಂಕದ ಆದಾಯವನ್ನು ತನ್ನ ಪಕ್ಕದ ಒಮಾನ್ನ ಜೊತೆಗೆ ಹಂಚಿಕೊಳ್ಳುತ್ತೆ. ಒಮಾನ್ ಮತ್ತು ಈ ಇರಾನ್ಗೆ ಸಂಬಂಧಪಟ್ಟದ್ದು, ಅದರ ಕರಾವಳಿ ಪ್ರದೇಶದಲ್ಲಿ ಬರುವಂಥದ್ದು ಇದು. ಇದೇ ಕಾರಣಕ್ಕಾಗಿ ಅವರು ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಇದರಿಂದ ಲಾಭಗಳು ಎರಡಿದೆ. ಒಂದು, ಏನು ಲಾಭ ಅಂತ ಹೇಳಿದರೆ, ನಾನು ಮೊನ್ನೆಯೂ ಕೂಡ ಹೇಳಿದ ಹಾಗೆ ಮಾನವ ನಿರ್ಮಿತ ಈ ಕಾಲುವೆಗಳೇನಿದೆ, ಸೂಯೆಜ್ ಕಾಲುವೆ ಆಗಿರ್ಬೋದು, ಪನಾಮಾ ಕಾಲುವೆ ಆಗಿರ್ಬೋದು, ಈ ಕಾಲುವೆಗೆ ನೀವು ಸುಂಕವನ್ನು ವಿಧಿಸುವುದಕ್ಕೆ ಅವಕಾಶ ಇದೆ. ಬಿಕಾಸ್ ಆ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಮಾನವ ನಿರ್ಮಿತ ಅದು. ಆದರೆ ಈ ನೈಸರ್ಗಿಕ ಜಲಸಂಧಿಗಳಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಯಾವುದೇ ಕಾರಣಕ್ಕೂ ಶುಲ್ಕವನ್ನು ವಿಧಿಸಬಾರದು ಅನ್ನೋದು ನಿಯಮ. ಹೀಗಾಗಿ ಈ ನಿಯಮದ ವಿರುದ್ಧವಾಗಿ ಅವರು ಶುಲ್ಕವನ್ನು ವಿಧಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಒಮಾನ್ ಇರಾನನ್ನು ತನ್ನ ಜೊತೆಗೆ ತೆಗೆದುಕೊಂಡ್ರೆ ಏನು ಬೆಂಬಲ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ಪ್ರಾದೇಶಿಕವಾಗಿ ನಮ್ಮ ಜೊತೆಗೆ ಒಮಾನ್ ಕೂಡ ಇದೆ, ಒಮಾನ್ನ ಬೇಡಿಕೆಯೂ ಕೂಡ ಇದೆ, ಪ್ರಾದೇಶಿಕ ಸಹಕಾರ ಸಿಕ್ಕಂಗಾಗುತ್ತೆ. ಯಾರಿಗೆ? ಇದೇ ಇರಾನ್ನವ್ರಿಗೆ ಸಿಕ್ಕಂಗಾಗುತ್ತೆ. ಹೀಗಾಗಿ ಅವರು ಹಣವನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದ್ರೆ ಇರಾನ್ ಮತ್ತು ಅಮೆರಿಕಾದ ನಡುವಿನ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಒಂದು ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡೋದಕ್ಕೂ ಕೂಡ ಒಮಾನ್ ಒಂದು ಆಸಕ್ತಿ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಈ ಆರ್ಥಿಕ ಲೆಕ್ಕಾಚಾರಗಳು ವರ್ಕೌಟ್ ಆಗುತ್ತಾ ಇರಾನ್ಗೆ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಮತ್ತೊಂದು ಕಡೆ ನಾನು ಅವಾಗಲೇ ಹೇಳಿದ ಹಾಗೆ ಈ ದಾಳಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಭಾರತದ ಹೆಸರೇ ಗುರಾಣಿಯಾಗಿಬಿಟ್ಟಿದೆ. ನೀವು ಭಾರತದ ಹೆಸರನ್ನು ಬಳಸಿಕೊಳ್ತಾ ಇದೆ ಇರಾನ್. ತನ್ನ LPG ಟ್ಯಾಂಕರ್ಗಳಿಗೆ ಭಾರತೀಯ ಮಾಲೀಕತ್ವದ ಸಂಕೇತಗಳನ್ನು ರವಾನೆ ಮಾಡಿರೋದು ಒಂದು ಆಶ್ಚರ್ಯಕರ ಬೆಳವಣಿಗೆ ಆಗಿದೆ. ಅಂದರೆ ಅಮೆರಿಕಕ್ಕೆ ಭಾರತದ ಹೆಸರು ಕಂಡ್ರೆ ಭಾರತ ಮಿತ್ರತ್ವ ದೇಶ ಅಂತ, ಯಾವುದೇ ಕಾರಣಕ್ಕೂ ದಾಳಿ ಆಗಬಾರ್ದು ಅಂತ. ಏನಾಯಿತು ಹಾಗಾದರೆ ಬೆಳವಣಿಗೆ? ಒಂದು ಘಟನೆ ಆಗಿದೆ ಅಲ್ಲಿ. ಇರಾನ್ ಸಂಬಂಧಿಸಿದ ಒಂದು ಅಸ್ಮನ್ ಎನ್ನುವಂಥ ಒಂದು LPG ಟ್ಯಾಂಕರ್, ಅದು ಅಸ್ಮನ್ ಎನ್ನುವಂಥ ಒಂದು LPG ಟ್ಯಾಂಕರ್, ಅದು ಹಾರ್ಮುಜ್ ಮೂಲಕ ಸಂಚರಿಸುವಾಗ ತನ್ನ ಗುರುತನ್ನು AIS ಅಂತ ಬದಲಿಸಿಕೊಂಡಿದೆ. AIS ಅಂತ ಬದಲು ಮಾಡಿಕೊಂಡು ಅಂತಾರಾಷ್ಟ್ರೀಯ ಸಂಕೇತಗಳಲ್ಲಿ ಇದು ಭಾರತೀಯ ಮಾಲೀಕತ್ವದ ಹಡಗು ಅನ್ನೋದನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ಒಂದು ಹಡಗು ಹಾರ್ಮುಜ್ನಲ್ಲಿ ದಾಟುವಾಗ ಅದು ಅಮೆರಿಕಾದ ರಡಾರ್ಗಳಲ್ಲಿ ಕುಳಿತು ನೋಡಿದಾಗ ನೀವು ಒಟ್ಟಾರೆ ಬೆಳವಣಿಗೆಗಳನ್ನು, ಅದು ತಾಂತ್ರಿಕವಾಗಿಯೂ ಚೇಂಜ್ ಮಾಡಿದ್ದಾರೆ. ಅದನ್ನು ಹೆಂಗೆ ಚೇಂಜ್ ಮಾಡಿದ್ದಾರೆ? ಹಡಗಿನ ಹೆಸರನ್ನು ಬದಲಾವಣೆ ಮಾಡೋದು, ಮಾಲೀಕತ್ವವನ್ನು ಬದಲಾವಣೆ ಮಾಡೋದು, ಧ್ವಜವನ್ನು ಬದಲಾವಣೆ ಮಾಡೋದು. ರಡಾರ್ನಲ್ಲಿ ಅಮೆರಿಕ ಏನಾದರೂ ವೀಕ್ಷಣೆ ಮಾಡಿದರೆ ಇದು ಇರಾನ್ನ ಹಡಗಲ್ಲ ಅಂತ ಅವರಿಗೆ ಮನವರಿಕೆ ಆಗಬೇಕು. ಇರಾನ್ನ ಹಡಗಲ್ಲ ಅಂತ ಅವರಿಗೆ ಮನವರಿಕೆ ಆಗುವ ನಿಟ್ಟಿನಲ್ಲಿ ಭಾರತದ ರೀತಿಯಲ್ಲಿ ಇದನ್ನು ತೆಗೆದುಕೊಳ್ಳು ಬರುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಬಗ್ಗೆ ಭಾರತ ಏನು ಆಕ್ಷನ್ ತೆಗೆದುಕೊಳ್ಳುತ್ತೆ? ಬಿಕಾಸ್ ಭಾರತದ ಹೆಸರನ್ನು ಅಕ್ರಮವಾಗಿ ಬಳಸಿಕೊಂಡ್ರೆ, ಈ ರೀತಿಯಾಗಿ ಬಳಸಿಕೊಂಡ್ರೆ ಭಾರತ ಅದಕ್ಕೆ ಹೆಂಗೆ ಕೌಂಟರ್ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಈ ಭಾರತದೊಂದಿಗೆ ಎಲ್ಲ ದೇಶಗಳು, ಅದು ಇರಾನ್ ಆಗಿರ್ಬೋದು ಅಥವಾ ಅಮೆರಿಕ ಆಗಿರ್ಬೋದು, ಎರಡೂ ದೇಶಗಳು ಮಿತ್ರತ್ವವನ್ನು ಹೊಂದಿರುವಂತಹ ದೇಶ. ಹೀಗಾಗಿ ಯಾರೂ ಕೂಡ ಅಟ್ಯಾಕ್ ಮಾಡಲ್ಲ. IRGC ಭಾರತದ ಕೆಲವೊಂದಿಷ್ಟು ಹಡಗುಗಳಿಗೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಅಟ್ಯಾಕ್ ಮಾಡಿತ್ತು. ಆದರೆ ಇನ್ನುಳಿದಂತೆ ಅವುಗಳನ್ನು ಸೈಲೆಂಟ್ ಆಗಿಡುವ ಪ್ರಯತ್ನವನ್ನು ಮಾಡಿದೆ. ಆದರೆ ಭಾರತದ ಹೆಸರನ್ನು ಬಳಕೆ ಮಾಡಿಕೊಂಡು ಇರಾನ್ ಇದೀಗ ಸೇಫ್ಟಿ ಜೂನ್ಗೆ ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದ್ರೆ, ಜಗತ್ತಿಗೆ ಇದರ ಗಂಡಾಂತರದ ಜೊತೆಗೆ ದಬ್ಬಾಳಿಕೆಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಇರಾನ್ ಗೂಟು ಹಾಕಿರುವುದು. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದ ದಿನದಿಂದಲೂ ಕೂಡ ಇರಾನ್ ಇಂಥದ್ದೊಂದು ಹೇಳಿಕೆಯನ್ನು ಕೊಡ್ತಾನೆ ಬಂದಿದೆ. ದಬ್ಬಾಳಿಕೆಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ನಮ್ಮ ನಾಯಕತ್ವವನ್ನು ಕೊನೆಗಾಣಿಸಿದವರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ನಮ್ಮ ಸರ್ವೋಚ್ಚ ನಾಯಕರನ್ನು ಬಲಿ ತೆಗೆದುಕೊಂಡವರ ಬಲಿಯನ್ನು ಕೂಡ ನಾವು ತೆಗೆದುಕೊಳ್ತೀವಿ ಅಂತ ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕ್ಯೂಬಾ ಮತ್ತು ವೆನಿಜುವೆಲಾ. ಕ್ಯೂಬಾದ ವಿರುದ್ಧ ಅಮೆರಿಕ ಅನೇಕ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಎಂತಹ ಜರ್ಜರಿತ ಆರ್ಥಿಕ ನಿರ್ಬಂಧಗಳು ಅಂತ ಹೇಳಿದ್ರೆ ಕ್ಯೂಬಾ ಮೇಲೇಳೋದಕ್ಕೆ ಸಾಧ್ಯ ಇಲ್ಲ. ಅಂಥ ಆರ್ಥಿಕ ನಿರ್ಬಂಧಗಳಿದೆ. ಅಂಥದ್ದೇ ಆರ್ಥಿಕ ನಿರ್ಬಂಧಗಳು ಯಾರ ಮೇಲೆ ಇದೆ? ಇರಾನ್ ಮೇಲೆ ಇದೆ. ವೆನಿಜುವೆಲಾದಲ್ಲಿ ತೈಲದ ವಿಚಾರದಲ್ಲಿ ನಾನು ಪಾರಮ್ಯ ಮೆರಿಬೇಕು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಏನು ಮಾಡ್ತು? ಅದರ ಅಧ್ಯಕ್ಷರನ್ನ ಕರೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತು. ಒನ್ಸ್ ಅಗೇನ್ ಇವತ್ತು ಇರಾನ್ ಹೇಳ್ತಾ ಇರೋದು, ಕ್ಯೂಬಾದ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರಿದಾಗಲೂ ಕೂಡ ಕ್ಯೂಬಾದ ಜನ ಏನಿದ್ದಾರೆ ಒಗ್ಗಟ್ಟಾಗಿ ಸರ್ಕಾರದ ಜೊತೆಗೆ ನಿಂತು ಅಮೆರಿಕಾದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಅಂಥದ್ದೊಂದು ಪ್ರಯತ್ನಗಳು ಕೂಡ ನಮ್ಮಲ್ಲಿ ಆಗಬೇಕು ಅನ್ನೋದು ಇರಾನ್ನ ಬಯಕೆ ಇದೆ. ಈ ದಬ್ಬಾಳಿಕೆ ಅಮೆರಿಕ ವೆನಿಜುವೆಲಾ ಮಾಡಿದೆ, ವೆನಿಜುವೆಲಾದ ಮೇಲೆ ಮಾಡಿದೆ, ಕ್ಯೂಬಾದ ಮೇಲೆ ಮಾಡಿದೆ. ಆ ದಬ್ಬಾಳಿಕೆಯನ್ನು ನಮ್ಮ ಮೇಲೆ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ನಮ್ಮ ಮೇಲೆ ಏನಾದರೂ ಆದರೆ ನಾವು ಸುಮ್ಮನೆ ಇರೋದಿಲ್ಲ, ನಾವು ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಇರಾನ್ ಮಾತನಾಡಿರೋದು. ಅದರ ಭಾಗವಾಗಿ ಇಸ್ಮಾಯಿಲ್ ಬಕಾಯಿ ಕೊಟ್ಟಿರುವಂತಹ ಹೇಳಿಕೆಗಳದು. ಇದರ ಜೊತೆಗೆ ಜಗತ್ತಿಗೆ ತೈಲ ಗಂಡಾಂತರನ, ಹಾರ್ಮುಜ್ ಜಲಸಂಧಿಯ ನಿರ್ಬಂಧ, ಯುದ್ಧ ಶುರುವಾದ ಮೇಲೆ ಗಂಡಾಂತರ ಅನ್ನೋದು ಮಾಮೂಲಿ ಆಗೋಗ್ಬಿಟ್ಟಿದೆ. ದೊಡ್ಡ ಪ್ರಮಾಣದಲ್ಲಿ ಆಗದೆ ಹೋದರೂ, ದೊಡ್ಡ ಪ್ರಮಾಣದಲ್ಲಿ ಆಗಿದೆ, ಕೆಲವೊಂದು ದೇಶಗಳಿಗೆ ಆಗದೆ ಹೋದರೂ ಕೂಡ ಒನ್ಸ್ ಅಗೇನ್ ಆಗಬಹುದು ಅಂತ
HMS ಡ್ರ್ಯಾಗನ್ ಅನ್ನ ಬ್ರಿಟನ್ ನಿಯೋಜನೆ ಮಾಡಿದೆ. ಎಲ್ಲಿಗೆ? ಮಧ್ಯಪ್ರಾಚ್ಯಕ್ಕೆ ನಿಯೋಜನೆ ಮಾಡಿರೋದು. ಇದರ ಅರ್ಥ ಏನು? ವಾಣಿಜ್ಯ ಹಡಗುಗಳಿಗೆ ರಕ್ಷಣೆ ಮಾಡೋದಕ್ಕೆ ಫ್ರಾನ್ಸ್ ಮತ್ತು ಬ್ರಿಟನ್ ಇವರೆಲ್ಲ ಜಂಟಿ ಕಾರ್ಯಾಚರಣೆಯನ್ನು ಅವರು ಮಾಡಿದ್ದಾರೆ. ಅಮೆರಿಕ ಮಂಡಿಸಿದಂತಹ ಇರಾನ್ ವಿರೋಧಿ ನಿರ್ಣಯವನ್ನು ಅವರೆಲ್ಲ ತಡೆ ಹಿಡಿಯುವ ಮುಖಾಂತರ ಇರಾನ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರೋದು. ನಿನ್ನೆ ಅಷ್ಟೇ ಇರಾನ್ ಮ್ಯಾಕ್ರಾನ್ ಅವರಿಗೆ, ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು, ಒಂದು ವೇಳೆ ನೀವು ಇಲ್ಲಿ ಬಂದರೆ ಮತ್ತೊಂದು ಯುದ್ಧವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಈ ಹಾರ್ಮುಜನ್ನು ನಿಯಂತ್ರಣ ಮಾಡೋದು ಅಧಿಕಾರ ಇರೋದು ಕೇವಲ ನಮಗೆ ಮಾತ್ರ, ಮತ್ತೊಂದು ವಿದೇಶಿ ದೇಶ ಇಲ್ಲಿ ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಅವರೆಲ್ಲ ಹೇಳಿದ್ರು. ಅದರ ಮುಂದುವರೆದ ಭಾಗವಾಗಿಯೂ ಕೂಡ ಇದೀಗ ಒಂದಲ್ಲಿ ಹಡಗನ್ನು ನಿಯೋಜನೆ ಮಾಡೋ ಪ್ರಯತ್ನ ಆಗಿದೆ. ಈ ಹಡಗು ನಿಯೋಜನೆ ಆದ ನಂತರ ಇರಾನ್ ಒನ್ಸ್ ಅಗೇನ್ ಏನು ಮಾಡುತ್ತೆ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಇದು ಅಮೆರಿಕ ಮತ್ತು ಇರಾನ್ನ ನಡುವೆ ಯುದ್ಧದ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ನಿನ್ನೆ ಅಷ್ಟೇ ಅಮೆರಿಕಾದ ಒಬ್ಬ ವ್ಯಕ್ತಿ ಪಾಕಿಸ್ತಾನದ ದ್ರೋಹತ್ವದ ಬಗ್ಗೆ ಮಾತನಾಡಿದ್ದು. ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು, ಮಿತ್ರ ದ್ವೇಷ ಆಗಿ ಇರೋದಕ್ಕೆ ಲಾಯಕ್ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಸಲಹೆ ಕೊಡೋ ಪ್ರಯತ್ನಗಳನ್ನು ಮಾಡಿದ್ದು. ಇದೀಗ ಅದಕ್ಕೆ ಪುಷ್ಟಿ ಎನ್ನುವಂತೆ ಅಮೆರಿಕಾದ ಬೆನ್ನಿಗೆ ದ್ರೋಹ ಬಗೆದಿದೆಯಂತೆ ಪಾಕಿಸ್ತಾನ. ಕಳೆದ ಕೆಲವು ದಿನಗಳ ಹಿಂದೆ ಒಂದು ಸುದ್ದಿ ಬಂದಿತ್ತು, ಇರಾನ್ಗೆ ವಿರುದ್ಧವಾಗಿ ಅಮೆರಿಕಾದ ಪರವಾಗಿ ಪಾಕಿಸ್ತಾನ ಕೆಲಸ ಮಾಡ್ತಾ ಇದೆ. ಬಿಕಾಸ್ ಮುನೀರ್ ಈ ಹಿಂದೆ 2015-16 ಸಮಯದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿದ್ದಂತಹ ಸಮಯದಲ್ಲಿ ಇರಾನ್ನ ಅತ್ಯುನ್ನತ ನಾಯಕರುಗಳ ಪರಿಚಯ ಇತ್ತು. ಆ ಪರಿಚಯದ ಮುಖಾಂತರ ಇವತ್ತು ಇರಾನ್ ಪರವಾಗಿ ಕೆಲಸ ಮಾಡೋದಕ್ಕೆ ಮುನೀರ್ ಮುಂದಾಗ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಬಂದಿತ್ತು. ಆದರೆ ಅದೇ ಇರಾನ್ನ ಕೆಲವು ನಾಯಕರುಗಳಿದ್ರು, ನೋಡಿ ಪಾಕಿಸ್ತಾನಕ್ಕೆ ನಾವು ಕೆಲವೊಂದಿಷ್ಟು ಪ್ರಸ್ತಾವನೆಗಳನ್ನು ಕಳಿಸ್ತಾ ಇದ್ದೀವಿ, ಪಾಕಿಸ್ತಾನ ಅದನ್ನು ಅದಲು ಬದಲು ಮಾಡ್ತಾ ಇದೆ, ಮೋಸದ ರೀತಿಯಲ್ಲಿ ಇರಾನ್ಗೆ ದ್ರೋಹ ಮಾಡ್ತಿದೆ ಅಂತ ಯಾರು ಆರೋಪ ಮಾಡಿದ್ರು? ಇರಾನ್ ಆರೋಪ ಮಾಡ್ತಾರೆ. ಇವತ್ತು ಅಮೆರಿಕ ಅಂಥದ್ದೊಂದು ಆರೋಪ ಮಾಡೋದಕ್ಕೆ ಕೆಲವೊಂದಿಷ್ಟು ಪುಷ್ಟಿಗಳು ಕೂಡ ಸಿಗ್ತಾ ಇದೆ. ಏನದಕ್ಕೆ ಸಾಕ್ಷ್ಯ ಅಂತ ಹೇಳಿದರೆ, ಯಾವ ಇರಾನ್ ಮತ್ತು ಅಮೆರಿಕಾದ ನಡುವೆ ಒಪ್ಪಂದವನ್ನು ಏರ್ಪಡಿಸಿ ಶಾಂತಿ ದೂತನಾಗಿ ಕೆಲಸ ಮಾಡಿ ಶಾಂತಿಯ ಪ್ರವರ್ತನಕನಾಗಿ ನಾನು ಇರ್ತೀನಿ ಅಂತ ಪಾಕಿಸ್ತಾನ ಹೇಳಿತ್ತು, ಇವತ್ತು ಆ ಪಾಕಿಸ್ತಾನ ಇರಾನ್ಗೆ ಸಪೋರ್ಟ್ ಮಾಡಿದೆ. ಯಾವ ರೀತಿಯಲ್ಲಿ ಅನ್ನೋದನ್ನು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಏನೇನಾಯ್ತು ಹಾಗಾದರೆ? ಅಮೆರಿಕಾಗೆ ದ್ರೋಹ, ಇರಾನ್ಗೆ ಆಶ್ರಯ ಕೊಟ್ಟಿದೆ. ನಾನು ನಿನ್ನೆಯೂ ಕೂಡ ಹೇಳಿದೆ, ಮೋಸ್ಟ್ ವಾಂಟೆಡ್ ಟೆರರ್ನನ್ನು ಹೊಡಿಬೇಕು ಅಂತ ಅಮೆರಿಕ ಮುಂದಾಗಿದ್ದಾಗ ಅದೇ ವ್ಯಕ್ತಿಗೆ ತನ್ನ ವಾಯುನೆಲೆಯಲ್ಲಿ ಆಶ್ರಯ ಕೊಟ್ಟಂತಹ ದೇಶ ಪಾಕಿಸ್ತಾನ. ಅದೇ ಅಮೆರಿಕಾದವರು ರಹಸ್ಯವಾಗಿ ಹೊಡೆದು ಪಾಕಿಸ್ತಾನಕ್ಕೆ ಮುಖಭಂಗ ಮಾಡಿದ್ರು. ಅದೇ ಮಾದರಿಯಲ್ಲಿ ಈ ಕಥೆ ಇದ್ದಂಗಿದೆ. ಹೆಂಗಾಯ್ತಿದು? ಅಮೆರಿಕ ಇರಾನ್ ಸಂಧಾನದ ನಡುವೆ ಪಾಕಿಸ್ತಾನದ ಈ ಭೀಕರ ಡಬಲ್ ಗೇಮ್ ಇದೀಗ ಬಯಲಾಗಿದೆ. ಅಮೆರಿಕದ ದಾಳಿ ಭೀತಿಯಿಂದ ಇರಾನ್ನ ಯುದ್ಧ ವಿಮಾನಗಳು ಪಾಕ್ ವಾಯುನೆಲೆಗಳಲ್ಲಿ ಪಾರ್ಕಿಂಗ್ ಆಗಿದೆ. ಅಮೆರಿಕ ದಾಳಿ ಮಾಡುತ್ತೆ, ಯಾರ ಮೇಲೆ? ಇರಾನ್ ಮೇಲೆ ದಾಳಿ ಮಾಡುತ್ತೆ. ಆ ದಾಳಿಯಿಂದ ಇರಾನ್ನ ಯುದ್ಧ ವಿಮಾನಗಳು ಹಾಳಾಗಿ ಹೋಗ್ಬಿಡುತ್ತೆ. ಅದಕ್ಕೇನು ಮಾಡೋದು? ಪರ್ಯಾಯವಾಗಿ ಪಕ್ಕದ ಪಾಕಿಸ್ತಾನದಲ್ಲಿ ಅವುಗಳನ್ನು ಹೋಗ್ಬಿಟ್ಟು ಬರೋದು, ಅಲ್ಲಿ ಪಾರ್ಕ್ ಮಾಡಿ ಬರೋದು. ಅದಕ್ಕೆ ಪಾಕಿಸ್ತಾನ ಓಕೆ ಅನ್ನಬಾರ್ದಿತ್ತು. ನಾನು ಮಧ್ಯಸ್ಥಿಕೆನಾಗಿದ್ದೀನಿ, ಅಮೆರಿಕದ ಪರವಾಗಿಯೋ ಇರಾನ್ ಪರವಾಗಿಯೋ ಇಲ್ಲ ಅಂತ ಹೇಳಿ ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡೋದೇ ಆಗಿತ್ತು ಹೇಳಿದರೆ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶವನ್ನು ಕೊಡಬಾರ್ದಿತ್ತು. ಆದರೆ ಪಾಕಿಸ್ತಾನದವರು ಅವಕಾಶವನ್ನು ಕೊಟ್ಟಿದ್ದಾರೆ. ರಹಸ್ಯವಾಗಿ ಆಶ್ರಯವನ್ನು ಇಸ್ಲಾಮಾಬಾದ್ನಲ್ಲಿ ಅವರು ಕೊಟ್ಟಿರೋದು. ಆ ಮುಖಾಂತರ ಅಮೆರಿಕದ ಬೆನ್ನಿಗೆ ಒಂದು ಚೂರಿ ಎರೆಯುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಅಮೆರಿಕದ ದಾಳಿಗೆ ನಾನು ಅವಾಗಲೇ ಹೇಳಿದಾಗ ಇರಾನ್ನ ಮೂಲಸೌಕರ್ಯ, ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳೆಲ್ಲವೂ ಕೂಡ ಹಾಳಾಯ್ತಲ್ಲ. ಈ ಹಾಳು ಆಗಬಾರದು ಅನ್ನೋ ಕಾರಣಕ್ಕಾಗಿ ಇರಾನ್ನವರು ಏನು ಮಾಡಿದರು? ಫಸ್ಟ್ ಅಫ್ಘಾನಿಸ್ತಾನಕ್ಕೆ ತೆಗೆದುಕೊಂಡು ಹೋಗಿದ್ರಂತೆ. ಅಫ್ಘಾನಿಸ್ತಾನಕ್ಕೆ ತೆಗೆದುಕೊಂಡು ಹೋಗಿ ಅಫ್ಘಾನಿಸ್ತಾನದಿಂದ ಅದಾದ ನಂತರ ಪಾಕಿಸ್ತಾನಕ್ಕೆ ಅವುಗಳನ್ನು ಶಿಫ್ಟ್ ಮಾಡಿದ್ದಾರೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನ ಒಂದು ನೂರ್ ಖಾನ್ ವಾಯುನೆಲೆ ಏನಿದೆ ಅಲ್ಲಿಗೆ ತೆಗೆದುಕೊಂಡು, ರಾವಲ್ಪಿಂಡಿ ಅನ್ನುವಂಥ ಒಂದು ಪ್ರದೇಶ ಬರುತ್ತೆ, ಅಲ್ಲಿರುವಂಥ ನೂರ್ ಖಾನ್ ವಾಯುನೆಲೆಗೆ ಅದನ್ನು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಪಾಕಿಸ್ತಾನವು ಕೂಡ ಜಾಗವನ್ನು ಕೊಟ್ಟಿತ್ತು ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ. ಇದರ ಜೊತೆಗೆ ನೂರ್ ಖಾನ್ ವಾಯುನೆಲೆಯಲ್ಲಿ ಇರಾನ್ನ ವಾಯು ವಿಮಾನಗಳ ದಂಡು. ರಾವಲ್ಪಿಂಡಿಯ ಆಯಾಕಟ್ಟಿನ ನೂರ್ ಖಾನ್ ವಾಯುನೆಲೆ ಏನಿದೆ ಅಲ್ಲಿ ಇರಾನ್ನ ವಿಮಾನಗಳು ಪ್ರತ್ಯಕ್ಷ ಆಗಿದೆ. ಇರಾನ್ನ ವಿಮಾನಗಳು ಪ್ರತ್ಯಕ್ಷ ಆಗಿರೋದು, ಅದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಕಳೆದ 48 ಗಂಟೆಯಲ್ಲಿ ಮತ್ತಷ್ಟು ಇರಾನ್ನ ಹಲವಾರು ಯುದ್ಧ ವಿಮಾನಗಳು ಪಾಕಿಸ್ತಾನಕ್ಕೆ ಹೋಗಿವೆ ಅಂತ. ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆ ಇದರಲ್ಲಿ ವಿಮಾನ ಪ್ರತ್ಯಕ್ಷ ಆಗಿದೆ. ಇರಾನ್ ತನ್ನ ವಿಮಾನವನ್ನು ರಕ್ಷಣೆಗಾಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿಬಿಟ್ಟಿದೆ. ಇದರಲ್ಲಿ ಒಂದು RC-130 ಇದು ಗುಪ್ತಚರ ಮತ್ತು ವಿಚಕ್ಷಣಾ ವಿಮಾನ ಅಂತ ಹೇಳಲಾಗುತ್ತೆ. ಇದನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ಪಾರ್ಕ್ ಮಾಡಿದ್ದಾರೆ.
ಇದರ ಜೊತೆಗೆ ಬಲೂಚಿಸ್ತಾನದಲ್ಲಿಯೂ ಕೂಡ ಮಾಡಿದ್ದಾರೆ. ಇರಾನ್ನೊಂದಿಗೆ ಗಡಿ ಹಂಚಿಕೆ ಆಗಿದೆ ಇಲ್ಲಿ. ಹೀಗಾಗಿ ಸುರಕ್ಷಿತ ಅನ್ನುವ ಕಾರಣಕ್ಕಾಗಿಯೂ ಕೂಡ ಅಲ್ಲಿ ತೆಗೆದುಕೊಂಡು ಹೋಗಿ ತ್ವರಿತವಾಗಿ ಬಳಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಸಿಂಧ್ ಪ್ರಾಂತ್ಯದಲ್ಲಿಯೂ ಕೂಡ ಸಿಂಧ್ ಮತ್ತು ಕರಾಚಿ ಈ ಭಾಗದಲ್ಲಿಯೂ ಕೂಡ ಅವುಗಳನ್ನು ತೆಗೆದುಕೊಂಡು ಹೋಗಿ ಪಾರ್ಕ್ ಮಾಡೋ ಪ್ರಯತ್ನಗಳಾಗಿದೆ. ಇದರ ಜೊತೆಗೆ ಪಾಕ್ ಮತ್ತು ಇಸ್ಲಾಮಾಬಾದ್ನ ಮಾತುಕತೆಗಳಾಯ್ತಲ್ಲ, ಪಾಕಿಸ್ತಾನ ಇದಕ್ಕೆ ಹೇಳ್ತಾ ಇರೋದು. ಪಾಕ್ ಮತ್ತು ಇಸ್ಲಾಮಾಬಾದ್ನಲ್ಲಿ, ಅಂದರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಆಯ್ತಲ್ಲ, ಆ ಸಮಯದಲ್ಲಿ ಬಂದಂತಹ ಯುದ್ಧ ವಿಮಾನಗಳು ನಾವೇನು ಅವರಿಗೆ ರಕ್ಷಣೆ ಕೊಟ್ಟಿಲ್ಲ, ಅವುಗಳನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಮಾಡಿಲ್ಲ ಅಂತ ಹೇಳಿ ಯಾರು ಹೇಳಿದ್ದಾರೆ ಅಂತ ಹೇಳಿದರೆ ಪಾಕಿಸ್ತಾನದವರು ಹೇಳ್ಕೊಂಡಿರೋದು. ಬಲೂಚಿಸ್ತಾನ ಮತ್ತು ಸಿಂಧ್ ಈ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಅವುಗಳ ನೆಲೆಗಳಾಗಿ, ಬಲೂಚಿಸ್ತಾನ ಅತ್ಯಂತ ಕಡಿಮೆ ಕಿಲೋಮೀಟರ್ನಲ್ಲಿ ಇರುವಂತಹ ಜಾಗ ಇದು. ಇರಾನ್ನೊಂದಿಗೆ ಒಟ್ಟು 900 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಳ್ಳುತ್ತೆ ಯಾವುದು ಪಾಕಿಸ್ತಾನ. ಹೀಗಾಗಿ ಅವರಿಗೆ ಹತ್ತಿರವಿರುವಂತಹ ಪ್ರದೇಶದಲ್ಲಿ ಅವುಗಳನ್ನು ಲ್ಯಾಂಡಿಂಗ್ ಮಾಡಿದರೆ, ಪಾರ್ಕಿಂಗ್ ಮಾಡಿದರೆ, ನಾಳೆ ಒಂದು ವೇಳೆ ಸಂಕಷ್ಟದ ಸಮಯದಲ್ಲಿ ಯುದ್ಧ ಉದ್ವಿಗ್ನ ಸ್ಥಿತಿಗೆ ಹೋದಾಗ ನಾವು ಸರಳವಾಗಿ ಅವುಗಳನ್ನು ತೆಗೆದುಕೊಂಡು ಬರಬಹುದು ಎನ್ನುವಂಥ ಲೆಕ್ಕಾಚಾರ ಇರಾನ್ನದ್ದು ಇತ್ತು ಅನ್ನೋದು ಇದೀಗ ಜಾಗತಿಕ ವಿಶ್ಲೇಷಕರ ವಾದ ಆಗಿದೆ. ಅದರ ಭಾಗವಾಗಿ ಇದಕ್ಕೆ ಇರಾನ್ ಕೂಡ ಇದನ್ನು ಪಾರ್ಕ್ ಮಾಡಿರೋದು ಪುಷ್ಟಿ. ಇದರ ಜೊತೆಗೆ ಇರಾನ್ ಸ್ಟೈ ಪ್ಲೇನ್ಗಳಿಗೆ ಪಾಕ್ ರಕ್ಷಾ ಕವಚ, ಸ್ಟೈ ಪ್ಲೇನ್ಗಳಿಗೆ ರಕ್ಷಾ ಕವಚವಾಗಿ ಇದೇ ಪಾಕಿಸ್ತಾನ ಕೆಲಸ ಮಾಡಿರೋದು. ಇರಾನ್ನ ಅತ್ಯಾಧುನಿಕ RC-130 ಗೂಢಾಚಾರಿ ವಿಮಾನಗಳಿಗೆ ಪಾಕ್ ವಾಯುನೆಲೆಯಲ್ಲಿ ನೆಲೆ ಕೊಡಲಾಗಿತ್ತು. ಅವುಗಳನ್ನು ಇರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಲಾಕ್ಹೀಡ್ C-130 ಹರ್ಕ್ಯುಲಸ್ನ ಗುಪ್ತಚರ ಸಂಗ್ರಹಣ ರೂಪಾಂತರವೇ RC-130 ಅಂತ ಹೇಳಲಾಗುತ್ತೆ. ಇವುಗಳಿಗೂ ಕೂಡ ನೆಲೆ. ಅಮೆರಿಕಾದ ಕಣ್ಣು ತಪ್ಪಿಸಿ ಇರಾನ್ನ ಮಿಲಿಟರಿ ಆಸ್ತಿಗಳನ್ನು ಸುರಕ್ಷಿತವಾಗಿ ಇರಿಸುವುದಕ್ಕೆ ಪಾಕಿಸ್ತಾನ ಸಾಥ್ ಕೊಟ್ಟಿದೆ ಅಂತ ನೋಡಿ. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ ನೀವು, ಅಮೆರಿಕ ಮೂಲದ C-130 ಹರ್ಕ್ಯುಲಸ್ ಇದೇನಿದೆ, ಇದರ ವಿಶೇಷ ಆವೃತ್ತಿ ಯಾವುದು ಅಂತ ಹೇಳಿದರೆ RC-130 ವಿಮಾನ ಅಂತ ಹೇಳ್ತಾರೆ. ಈ ಗುಪ್ತಚರ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಇದನ್ನು ಬಳಕೆ ಮಾಡಲಾಗುತ್ತೆ. ವಿಪರ್ಯಾಸ ಅಂತ ಹೇಳಿದರೆ 1979ರಲ್ಲಿ ಇರಾನ್ ಕ್ರಾಂತಿ ಆಯ್ತಲ್ಲ, ಅವತ್ತು ಅಯತಲ್ಲಾ ಅಲಿ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕರಾಗಿ ಅಧಿಕಾರಕ್ಕೆ ಬರ್ತಾರೆ. ಅದಕ್ಕಿಂತ ಮೊದಲು ಬೇರೆ ವಂಶತ್ರದ ನಾಯಕತ್ವ ಇತ್ತು ಅಲ್ಲಿ. ಅವತ್ತು ಅಮೆರಿಕಾದ ಜೊತೆಗೆ ಇರಾನ್ಗೆ ಅತ್ಯುತ್ತಮವಾದ ಸಂಬಂಧ ಇತ್ತು. 1979ರ ಇರಾನ್ ಕ್ರಾಂತಿಗಿಂತ ಮೊದಲು ಈ C-130 ಅನ್ನುವಂಥ ಹರ್ಕ್ಯುಲಸ್ನ ಈ ಏನು ಲಾಕ್ಹೀಡ್ C-130 ಹರ್ಕ್ಯುಲಸ್ ಇದೆ, ಇದನ್ನು ಅವತ್ತು ಅಮೆರಿಕ ಇರಾನ್ಗೆ ಕೊಟ್ಟಿತ್ತು. ಇದು ಗಮನಿಸಬೇಕಾದಂತಹ ಸಂಗತಿ. 1979ಗಿಂತ ಮೊದಲು ಅಮೆರಿಕ ಕೊಟ್ಟಿದ್ದಿದ್ದು. ಅದನ್ನು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥ ಇರಾದೆ ಯಾರಿಗಿದೆ? ಇರಾನ್ಗಿದೆ. ಅದನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅಂತ. ಯಾವ ಕಾರಣಕ್ಕೆ? ಶತ್ರುಗಳ ಸಂವಹನವನ್ನು ಒಡಿಬೇಕು, ಅದಕ್ಕೆ ಇದು ಸಹಾಯ ಮಾಡುತ್ತೆ. ಇದರ ಜೊತೆಗೆ ಎಲೆಕ್ಟ್ರಿಕ್ ಸಂಕೇತಗಳ ಗುರುತನ್ನು ಕಂಡು ಹಿಡಿಬಹುದು, ವೈಮಾನಿಕ ಸಮೀಕ್ಷೆಗಳನ್ನು ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಇದರ ಜೊತೆಗೆ ಒಂದು ಮಾತು ಹೇಳ್ತಾರೆ, ಈ ಏನಿದೆ RC-130 ಯುದ್ಧ ವಿಮಾನ ಏನಿದೆ, ಇದು ಇರಾನ್ನ ಕಣ್ಣು ಮತ್ತು ಕಿವಿಯಾಗಿ ಕೆಲಸವನ್ನು ಮಾಡುತ್ತೆ. ಈ ಕಾರಣಕ್ಕಾಗಿ ಅದನ್ನು ಪಾಕಿಸ್ತಾನದಲ್ಲಿ ತೆಗೆದುಕೊಂಡು ಹೋಗಿ ಪಾರ್ಕಿಂಗ್ ಅನ್ನು ಮಾಡಲಾಗಿತ್ತು ಅಮೆರಿಕದ ದಾಳಿಯ ವಿಚಾರದಲ್ಲಿ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ. ಇದರ ಜೊತೆಗೆ ಕೇವಲ ಪಾಕಿಸ್ತಾನ ಮಾತ್ರವಲ್ಲ, ಅಫ್ಘಾನಿಸ್ತಾನದಲ್ಲೂ ಕೂಡ ವಿಮಾನಗಳ ಪಾರ್ಕಿಂಗ್ ಆಗಿತ್ತು. ಮೊದಲು ಅಫ್ಘಾನಿಸ್ತಾನಕ್ಕೆ ಹೋಗಿದ್ರಂತೆ, ನಾಗರಿಕ ವಿಮಾನಗಳನ್ನು ನೆರೆಯ ಅಫ್ಘಾನಿಸ್ತಾನಕ್ಕೆ ಕಳಿಸಿದ್ದಾರೆ. ಎರಡು ವಿಶೇಷತೆ ಇದೆ. ಒಂದು, ನಾಗರಿಕ ವಿಮಾನಗಳನ್ನು ಅಫ್ಘಾನಿಸ್ತಾನದಲ್ಲಿ ಪಾರ್ಕ್ ಮಾಡಿದರೆ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನದಲ್ಲಿ ಪಾರ್ಕ್ ಮಾಡಿದ್ದಾರೆ. ಇದು ಗಮನಿಸಬೇಕಾದಂತಹ ಸಂಗತಿ. ಇದು ಮೊದಲು ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಮಹಾನ್ ಏರ್ ವಿಮಾನಗಳು, ಮಹಾನ್ ಏರ್ ಅನ್ನೋದು ಇರಾನ್ನ ಒಂದು ವಿಮಾನಯಾನ ಕಂಪನಿ. ಇದು ಆ ಕಂಪನಿಯ ವಿಮಾನಗಳನ್ನು ತೆಗೆದುಕೊಂಡು ಹೋಗಿ ಕಾಬೂಲ್ನಲ್ಲಿ ಇಳಿಸಲಾಯಿತು ಮೊದಲಿಗೆ. ಅದಾದ ನಂತರ ಅಲ್ಲಿ ಒಂದು ದಾಳಿ ಆಗ್ಬೋದು ಅಂತ ಹಿರಾತ್ಗೆ ವಿಮಾನಗಳ ಸ್ಥಳಾಂತರ ಆಯಿತು. ಅಫ್ಘಾನಿಸ್ತಾನದ ಈ ಸ್ಥಳದಲ್ಲಿ ಪಾರ್ಕ್ ಆಗಿದೆ ಎನ್ನುವಂಥ ಸುದ್ದಿಗಳು ಬಂತಲ್ಲ, ಅದಕ್ಕೆ ನಾವು ರಕ್ಷಣೆ ಕೊಟ್ಟಿಲ್ಲ ಅಂತ ತಾಲಿಬಾನ್ ಕೂಡ ಹೇಳ್ತಾ ಇರೋದು. ಮಹಾನ್ ಏರ್ ಪ್ರಮುಖ ವಿಮಾನಯಾನ ಸಂಸ್ಥೆ ಇದು. ಈ ಸಂಸ್ಥೆಗೆ ಸೇರಿದಂತಹ ವಿಮಾನಗಳನ್ನು ಕಾಬೂಲ್ ಮತ್ತು ಹೆರಾತ್ನಲ್ಲಿ ಪತ್ತೆ ಆಗಿದೆ. ಅದು ವಾಯುಪ್ರದೇಶ ಮುಚ್ಚಿತು ಅಂದರೆ ಯುದ್ಧ ಶುರುವಾಗಿದ್ದ ಕಾರಣಕ್ಕಾಗಿ. ಹೀಗಾಗಿ ಆ ಎಲ್ಲ ವಿಮಾನಗಳು ನಮ್ಮಲ್ಲಿಯೇ ಉಳಿದಿವೆ, ನಾವು ಅವರಿಗೆ ಯಾವುದೇ ರಕ್ಷಣೆಯನ್ನು ಕೊಟ್ಟಿಲ್ಲ ಅಂತ ತಾಲಿಬಾನ್ನ ವಕ್ತಾರಗಳೆಲ್ಲ ಹೇಳಿದ್ದಾರೆ. ಹೀಗಾಗಿ ಇದು ಒಂದು ಬೆಳವಣಿಗೆ ಆಗಿರೋದು ಪಾಕಿಸ್ತಾನದಲ್ಲಿ ಮತ್ತು ಅಕ್ಕಪಕ್ಕದ ದೇಶಗಳಲ್ಲಿ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಇವರು ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೊಂದು, ಯಾಕೆ ಕಾಬೂಲ್ನಿಂದ ಹೆರಾತ್ಗೆ ಇವರು ಟ್ರಾನ್ಸ್ಫರ್ ಮಾಡಿದರು ನಂತರ ಅಂತ ಹೇಳೋದಾದರೆ, ಈ ಹೆರಾತ್ ಎನ್ನುವಂಥ ಒಂದು ಪ್ರದೇಶ ಏನಿದೆ, ಈ ಹೆರಾತ್ ಎನ್ನುವಂಥ ಪ್ರದೇಶ ಇರಾನ್ನ ಗಡಿಗೆ ಕೇವಲ 120 ಕಿಲೋಮೀಟರ್ ಅಂತರದಲ್ಲಿದೆ.
ಹೇಗೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಹೋಗಿ ತೆಗೆದುಕೊಂಡು ಇಡುವ ಪ್ರಯತ್ನವನ್ನು ಮಾಡ್ತು, ಇರಾನ್ನ ಗಡಿಗೆ ಹತ್ತಿರ ಆಗಬೇಕು ಅಂತ, ಅದೇ ರೀತಿಯಾಗಿ ಹೆರಾತ್ನಲ್ಲಿ 120 ಕಿಲೋಮೀಟರ್ ಅಂತರ ಇರೋ ಕಾರಣಕ್ಕಾಗಿ ಇಲ್ಲಿಯೂ ಕೂಡ ಹತ್ತಿರವನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಯಾರು ಮಾಡಿದ್ದಾರೆ? ಇರಾನ್ನವರು ಮಾಡಿದ್ದಾರೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಹಾಯ ಆಗಬೇಕು ಅನ್ನೋ ಕಾರಣಕ್ಕಾಗಿ. ಇದು ಇರಾನ್ನ ವಿಮಾನಗಳಿಗೆ ಪಾರ್ಕಿಂಗ್ ಕೊಟ್ಟಿರುವಂಥ ವಿಚಾರ. ಈ ಬೆಳವಣಿಗೆ ಆದ ನಂತರ ಅಮೆರಿಕ ಸುಮ್ಮನಿರುತ್ತಾ? ಯಾವ ಕಾರಣಕ್ಕೂ ಸುಮ್ಮನಿರೋಲ್ಲ. ಇದೀಗ ಪಾಕಿಸ್ತಾನದ ವಿರುದ್ಧ ಅಮೆರಿಕ ಸಿಡಿದೆದ್ದಿದೆ. ಏನಂತ ಸಿಡಿದೆತ್ತು? ಪಾಕಿಸ್ತಾನದ ನಡೆಯಿಂದ ಆಘಾತಕ್ಕೊಳಗಾಗಿದ್ದ ರಿಪಬ್ಲಿಕನ್ ಸೆನೆಟರ್ ಲಿಂಡ್ಸೆ ಗ್ರಹಾಂ ಎಲ್ಲ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಾಕಿಸ್ತಾನದ ಮಧ್ಯವರ್ತಿ ಪಾತ್ರವನ್ನು ಕೂಡಲೇ ಮರುಮೌಲ್ಯಮಾಪನ ಮಾಡುವಂಥ ಅಗತ್ಯ ಇದೆ. ಅಮೆರಿಕದ ಮಿಲಿಟರಿ ಮತ್ತು ಆರ್ಥಿಕ ನೆರವಿಗೆ ಪಾಕಿಸ್ತಾನ ದ್ರೋಹ ಬಗೆದಿದೆ ಅಂತ ಹೇಳಿದ್ದಾರೆ. ದ್ರೋಹ ಬಗೆದಿದೆ ಅಂತ ಗ್ರಹಾಂ, ವಿಶ್ವಾಸಘಾತಕ ಕೆಲಸ ಮಾಡಿದೆ ಪಾಕಿಸ್ತಾನ, ನಂಬಿಕೆಗೆ ದ್ರೋಹ ಮಾಡಿದೆ. ನಮ್ಮ ಮತ್ತು ಅವರ ನಡುವಿನಂಥ ಸಂಬಂಧಗಳ ಮರುಪರಿಶೀಲನೆ ಮಾಡುವಂಥ ಅಗತ್ಯ ಇದೆ. ಪಾಕಿಸ್ತಾನ ಅಮೆರಿಕಾದ ಒಂದು ಮಿತ್ರ ದೇಶ ಆಗಿ ಉಳಿಯೋದಕ್ಕೆ ಲಾಯಕ್ ಇದೆಯೋ ಇಲ್ಲವೋ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಮತ್ತೊಂದು ಮುಂದುವರೆದು ಹೇಳಿದರು, ಒಂದು ಕಡೆ ಶಾಂತಿ ಮಾತುಕತೆ ಬಗ್ಗೆ ಪಾಕಿಸ್ತಾನ ಅದಮ್ಯ ಉತ್ಸಾಹವನ್ನು ತೋರಿಸುತ್ತೆ, ಮತ್ತೊಂದು ಕಡೆ ಇಂಥದ್ದೊಂದು ದ್ರೋಹ ಬಗೆಯುವ ಪ್ರಯತ್ನವನ್ನು ಮಾಡಿದೆ, ಶತ್ರುಗಳಿಗೆ ರಕ್ಷಣೆ ಮಾಡಿದೆ ಅಂತ. ಇದರ ಜೊತೆಗೆ ಅಮೆರಿಕ ಕೊಡ್ತಾ ಇರುವಂತಹ ನೆರವನ್ನು ನಿಲ್ಲಿಸಬೇಕು, ವಿಶ್ವಾಸಾರ್ಹವಲ್ಲದ ಈ ಪಾಲುದಾರ ಅಂತ ಘೋಷಣೆ ಮಾಡಬೇಕು ಅಂತ ಅವರು ಹೇಳಿಕೆ ಕೊಟ್ಟಿರೋದು. ಇದರ ಜೊತೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಕೆಂಡ ಕಾರಿದ್ದಾರೆ. ಯಾರ ವಿರುದ್ಧ ಅಂತ ಹೇಳಿದರೆ ಪಾಕಿಸ್ತಾನದ ವಿರುದ್ಧ. ಪಾಕ್ ಮೇಲೆ ಟ್ರಂಪ್ ಕೆಂಗಣ್ಣು. ಪಾಕಿಸ್ತಾನದ ಈ ಏರ್ಬೇಸ್ ಪಾರ್ಕಿಂಗ್ ಡೀಲ್ ಬಗ್ಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆಂಡ ಕಾರಿದ್ರು, ಆಕ್ರೋಶವನ್ನು ಹೊರಹಾಕಿದ್ರು. ಮಿಲಿಟರಿ ನೆರವು ನೀಡುವಂತಹ ದೇಶಗಳಿಗೆ ಭೀಕರ ಪರಿಣಾಮದ ಎಚ್ಚರಿಕೆಯನ್ನು ಶ್ವೇತಭವನ ಕೊಟ್ಟಿತ್ತು. ಅಂದರೆ ಏನಿದು ಮಿಲಿಟರಿ ನೆರವು ಅಂತ ಹೇಳೋದಾದರೆ, ಯಾವ ದೇಶ ಅಮೆರಿಕಾದ ಶತ್ರುಗಳಿಗೆ ಸಹಾಯ ಮಾಡುತ್ತಲ್ಲ ಅವರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅಂತ. ಹೀಗಾಗಿ ಅದು ಕ್ರಮಕ್ಕೆ ಅವರು ಮುಂದಾಗಿದ್ದಾರೆ. FATF ಫೈನಾನ್ಸಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಏನಿದೆ, ಈ FATFಗೆ ಗ್ರೇ ಲಿಸ್ಟಿಗೆ ಸೇರಿಸೋದು, ಅಂದರೆ ಬೂದು ಪಟ್ಟಿಗೆ ಸೇರಿಸೋದು. ಈ ಪಾಕಿಸ್ತಾನ ಈ ಭಯೋತ್ಪಾದನೆ ಸಂಘಟನೆಗಳಿಗೆ ಮತ್ತು ಭಯೋತ್ಪಾದಕರಿಗೆ ಹಣ ಸಹಾಯ ಮಾಡಿದೆ ಅನ್ನೋ ಕಾರಣಕ್ಕಾಗಿ 2008, 2012, 2012ರಿಂದ 2015, 2018ರಿಂದ 2022 ಒಟ್ಟು 4 ವರ್ಷ ಅಲ್ಲಿ, ಅದಾದ ನಂತರ 3 ವರ್ಷ ಅಲ್ಲಿ ಮತ್ತು 1 ವರ್ಷ, ಟೋಟಲ್ 7-8 ವರ್ಷಗಳ ಕಾಲ ಈ FATF ಅನ್ನೋದೇನಿದೆ, ಫೈನಾನ್ಸಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅನ್ನೋದೇನಿದೆ, ಈ ಪಟ್ಟಿಯಲ್ಲಿ ಬೂದು ಪಟ್ಟಿಗೆ ಹೋಗಿತ್ತು. ಯಾವುದೇ ಸಹಾಯಗಳು ಕೂಡ ಅವರಿಗೆ ಸಿಗ್ತಾ ಇರಲಿಲ್ಲ. ಒನ್ಸ್ ಅಗೇನ್ ಇದೀಗ ಅಮೆರಿಕದ ವಿರುದ್ಧ ಕೆಲಸವನ್ನು ಮಾಡಿ ಇರಾನ್ನ ಪರವಾಗಿ ಕೆಲಸ ಮಾಡಿರೋದಕ್ಕಾಗಿ ಇಂಥದ್ದೊಂದು ಪಟ್ಟಿಗೆ ಅದು ಹೋಗಬಹುದು ಎನ್ನುವಂತಹ ಲೆಕ್ಕಾಚಾರಗಳು ಸದ್ಯಕ್ಕೆ ಬರ್ತಾ ಇದೆ. ಇದರ ಜೊತೆಗೆ IMFನಿಂದ ಸಾಲ ಸಿಗೋದಕ್ಕೆ ಅಮೆರಿಕ ಕೂಡ ದೊಡ್ಡ ಪಾತ್ರವನ್ನು ವಹಿಸ್ತಾ ಇತ್ತು. ಅದು ಕೂಡ ಇದೀಗ ಕೊನೆ ಆಗಬಹುದು, ಅಮೆರಿಕ ಮತ್ತೆ ಆರ್ಥಿಕವಾಗಿ ಜರ್ಜರಿತ ಆಗಬಹುದು ಎನ್ನುವಂಥ ಸುದ್ದಿ. ಇದರ ಜೊತೆಗೆ ಪಾಕಿಸ್ತಾನ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸತ್ಯವನ್ನು ಮರೆಮಾಚ್ತಾ ಇದೆ ಪಾಕಿಸ್ತಾನ. ಇರಾನ್ನ ವಿಮಾನಗಳಿಗೆ ಆಶ್ರಯ ಕೊಟ್ಟಂತ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ರು ಪಾಕಿಸ್ತಾನದ ಅಧಿಕಾರಿಗಳು. ಇಲ್ಲ, ನಾನು ಅವಾಗಲೇ ಹೇಳಿದಾಗೆ ಇಸ್ಲಾಮಾಬಾದ್ನಲ್ಲಿ 2 ಹಂತದ ಮಾತುಕತೆಗಳಾಯ್ತಲ್ಲ, ಆ ಮಾತುಕತೆಯ ಸಮಯದಲ್ಲಿ ಆ ದೇಶದಿಂದ ಬಂದಿರುವಂತಹ ನಿಯೋಗಗಳು ಏನು ಬಂದಿದ್ರು, ಅಧ್ಯಕ್ಷರುಗಳು ಬಂದಿದ್ರು, ಬೇರೆ ಬೇರೆ ಸಚಿವರುಗಳೆಲ್ಲ ಬಂದಿದ್ರು, ಅವರ ಜೊತೆಗೆ ಸಿಬ್ಬಂದಿಗಳೆಲ್ಲ ಬಂದಿದ್ರು. ಆ ಸಮಯದಲ್ಲಿ ಬಂದಂತಹ ವಿಮಾನಗಳು ಇವೆಲ್ಲವೂ ಕೂಡ ಇವುಗಳಿಗೆ ನಾವು ಆಶ್ರಯವನ್ನು ಕೊಟ್ಟಿಲ್ಲ ಅಂತ. ಮತ್ತೊಂದು ಕಡೆ ವಿಶ್ವಾಸಘಾತಕತನ ಅನ್ನೋದು ಪಾಕಿಸ್ತಾನದ ರಕ್ತದಲ್ಲೇ ಇದೆ ಅಂತ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳಿದ್ದಾರೆ. ತನ್ನ ಅಸ್ತಿತ್ವಕ್ಕಾಗಿ ಯಾರ ಬೆನ್ನಿಗೂ ಕೂಡ ಚೂರಿಯನ್ನು ಹಾಕುವಂಥ ವ್ಯವಸ್ಥೆ ಪಾಕಿಸ್ತಾನದಲ್ಲಿ ಇದೆ ಅಂತ. ಆದರೆ ಪಾಕಿಸ್ತಾನ ಮಾತ್ರ ಹೇಳ್ತಾ ಇರೋದು, ಈ ದಾರಿ ತಪ್ಪಿಸುವ ಅತಿರಂಜಕ ವರದಿಗಳಿವು, ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಸಹಾಯ ಮಾಡಿಲ್ಲ ಅಂತ. ಇದೇ ಪಾಕಿಸ್ತಾನ ತನ್ನದೇ ನೆಲದಲ್ಲಿ ಲ್ಯಾಂಡ್ ಆಗಿರುವಂಥ, ಪಾರ್ಕ್ ಆಗಿರುವಂಥ ಇರಾನ್ನ ಯುದ್ಧ ವಿಮಾನಗಳ ಬಗ್ಗೆ ಒಂದು ಸಮರ್ಥನೆ ಕೊಡೋ ಪ್ರಯತ್ನವನ್ನು ಮಾಡಿದೆ. ಆದರೆ ಅಂತಾರಾಷ್ಟ್ರೀಯವಾಗಿ ಪಾಕಿಸ್ತಾನದ ಬಗ್ಗೆ ಮತ್ತೊಂದು ಭಿನ್ನಾಭಿಪ್ರಾಯ ಅಥವಾ ಬೇರೆದ್ದೇ ಅಭಿಪ್ರಾಯ ಇದೀಗ ಮಂಡನೆ ಆಗಿದೆ. ಇದು ಜೀ ಕನ್ನಡ ನ್ಯೂಸ್ DNA 2ನೇ ಸುದ್ದಿ. ಜೀ ಕನ್ನಡ ನ್ಯೂಸ್ DNAಯಲ್ಲಿ 3ನೇ ಸುದ್ದಿ. ಕೊರೋನಾ ಸಮಯದಲ್ಲಿ ಜಗತ್ತು ಯಾವೆಲ್ಲ ಸಂಕಷ್ಟಗಳನ್ನು ಎದುರಿಸ್ತು ಅನ್ನುವಂಥದ್ದನ್ನು ನೋಡಿದ್ದೀರಿ. COVID-19 ಬಂದಾಗ ಲಾಕ್ಡೌನ್ ಆಯಿತು, ಜನ ಬೆಚ್ಚಿ ಬಿದ್ದರು, ಅನೇಕ ಜನ ಸಾವಿಗೀಡಾದರು. ಅಂಥದ್ದೇ ಪರಿಸ್ಥಿತಿ ಮತ್ತೆ ಬರುತ್ತಾ? ಅಂಥದ್ದೇ ವೈರಸ್ ಜಗತ್ತಿನಲ್ಲಿ ಮತ್ತೆ ವ್ಯಾಪಕವಾಗಿ ಹರಡ್ತಾ ಇದೆ ಅನ್ನುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಹಂಟಾ ವೈರಸ್. ಈ ವೈರಸ್ ವ್ಯಾಪಕವಾಗಿ ಹರಡ್ತಾ ಇದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇರೋದು. ಹಾಗಾದರೆ ಈ ವೈರಸ್ ಹೇಗೆ ಹರಡುತ್ತೆ, ಏನಾಗುತ್ತೆ, ಎಲ್ಲಿ ಹರಡ್ತಾ ಇತ್ತು, ಏನಾಗಿತ್ತು, ಇದರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಟ್ಲಾಂಟಿಕ್ ಸಾಗರದ ಹಡಗಿನಲ್ಲಿ ಕಿಲ್ಲರ್ ವೈರಸ್ ಪತ್ತೆಯಾಗಿರೋದು. ಕಿಲ್ಲರ್ ವೈರಸ್ ಪತ್ತೆಯಾಗಿದೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ. ಅರ್ಜೆಂಟೀನಾದಿಂದ ಒಂದು ಕ್ರೂಸ್ ಹಡಗಿನಲ್ಲಿ ಹ್ಯಾಂಟ್ ವೈರಸ್ ಅಟ್ಟಹಾಸವನ್ನು ಮೆರೆದಿರೋದು. ಹ್ಯಾಂಟ್ ವೈರಸ್ ಅಟ್ಟಹಾಸ ಮೆರೆದುಬಿಟ್ಟಿದೆ. ಎಲ್ಲಿ? ಅಟ್ಲಾಂಟಿಕ್ನಲ್ಲಿ.
ಸೌತ್ ಅಂಟಾರ್ಟಿಕ್ನ ಹಡಗಿನಲ್ಲಿ ಈ ಆಂಡಿಸ್ ತಳಿಯ ಮಾರಕ ವೈರಸ್ ಪತ್ತೆಯಾಗಿದೆ. ಹೆಂಗಾಯ್ತು ಇದು ಘಟನೆ ಅಂತ ಹೇಳಿದರೆ, ಒಂದು ಪ್ರವಾಸಿ ಹಡಗದು. ಆ ಪ್ರವಾಸಿ ಹಡಗಿನಲ್ಲಿ ಜನರೆಲ್ಲರೂ ಕೂಡ ಹೋಗ್ತಾ ಇದ್ರು. ಜನ ಹೋಗುವಂತಹ ಸಮಯದಲ್ಲಿ ತಮ್ಮ ಪಾಡಿಗೆ ಮೋಜು ಮಸ್ತಿಯಲ್ಲಿ ಪಾರ್ಟಿಗಳನ್ನು ಮಾಡ್ತಾ ಆರಾಮಾಗಿ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಏನು ಬೆಳವಣಿಗೆಗಳಾಯಿತು ಅಂತ ಹೇಳಿದರೆ, ಕೆಲವೊಂದಿಷ್ಟು ಜನರಿಗೆ ಸುಸ್ತು ಕಾಣಿಸ್ತು, ಕೆಲವೊಂದಿಷ್ಟು ಜನರಿಗೆ ಆಯಾಸ ಕಾಣಿಸ್ತು, ಎಲ್ಲವೂ ಕೂಡ ಆಯಿತು. 23 ದೇಶಗಳಿಂದ 150 ಪ್ರಯಾಣಿಕರೆಲ್ಲ ಅದರಲ್ಲಿ ಇದ್ರು. ಅಂಟಾರ್ಟಿಕಾ ಮತ್ತು ದಕ್ಷಿಣ ಅಂಟಾರ್ಟಿಕ್ನ ದೂರದ ದ್ವೀಪಗಳಿಗೆ ಇದೆಲ್ಲ ಹೋಗ್ತಾ ಇತ್ತು. ಆರಂಭದ ಕೆಲ ದಿನ ಎಲ್ಲವೂ ಕೂಡ ಸರಿಯಾಗಿತ್ತು. ಅದಾದ ನಂತರ 5 ದಿನಗಳ ತನಕ ಯಾವುದೇ ಸಮಸ್ಯೆ ಇರಲಿಲ್ಲ ಈ ಪ್ರಯಾಣದಲ್ಲಿ. ಆಮೇಲೆ ಒಂದು ಸಣ್ಣ ಪ್ರಾಬ್ಲಮ್ಗಳು ಶುರುವಾಯಿತು. ಒಬ್ಬ 70 ವರ್ಷದ ಡಚ್ ಪ್ರಯಾಣಿಕರಿಗೆ ತಲೆನೋವು, ಜ್ವರ ಎಲ್ಲ ಕೂಡ ಕಾಣಿಸ್ಕೊಂಡಿದೆ. ಆತನಿಗೆ ಸ್ವಲ್ಪ ಅತಿಸಾರವೂ ಕೂಡ ಇತ್ತಂತೆ. ಹೀಗಾಗಿ ಡಾಕ್ಟರ್ಗಳೆಲ್ಲ ಪರಿಶೀಲನೆ ಮಾಡಿದ್ರು, ಕೆಲವೊಂದಿಷ್ಟು ಮಾತ್ರೆಗಳನ್ನು ಕೊಟ್ಟಿದ್ದಾರೆ. ಆದರೆ ಆರೋಗ್ಯ ಸುಧಾರಣೆ ಆಗಲಿಲ್ಲ. ಉಸಿರಾಟದ ತೊಂದರೆ ಶುರುವಾಯಿತು. ಏಕಾಏಕಿಯಾಗಿ ಆತನ ಆರೋಗ್ಯ ಹದಗೆಟ್ಟು ಏಪ್ರಿಲ್ 11ನೇ ತಾರೀಕಿಗೆ ಈ ವ್ಯಕ್ತಿ ಮೃತಪಟ್ಟ. ಇದು ಹಡಗಿನಲ್ಲಿ ಆಗಿರುವಂತಹ ಬೆಳವಣಿಗೆ. 11ನೇ ತಾರೀಕಿಗೆ ಮೃತಪಟ್ಟ. ಈ ಡಚ್ ಪ್ರಯಾಣಿಕನ ಸಾವು ಅಷ್ಟೊಂದು ಎಫೆಕ್ಟ್ ಆಗಿರಲಿಲ್ಲ ಹಡಗಿನಲ್ಲಿ. ಅದಾದ ನಂತರ ಒಂದು ಸಹಜ ಸಾವಿದು ಏನೋ ಆಗಿರ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇದ್ದರು. ಆದರೆ ಏಪ್ರಿಲ್ 24ನೇ ತಾರೀಕಿಗೆ ಈ ಹಡಗು ಸೆಂಟ್ ಹೆಲೆನಾ ದ್ವೀಪಕ್ಕೆ ಬಂತು. ಈ ಮೃತ ವ್ಯಕ್ತಿ ಇದ್ರಲ್ಲ, ಆ ವ್ಯಕ್ತಿಯ ಜೊತೆಗೆ ಅವರ ಪತ್ನಿ ಆ ಮೃತದೇಹದೊಂದಿಗೆ ಹಡಗಿನಿಂದ ಇಳಿದು ಹೋದ ನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದರು. ಅದಾದ ನಂತರ ಈ ಒಂದು ಪ್ರದೇಶದಲ್ಲಿ ಏಪ್ರಿಲ್ 26ನೇ ತಾರೀಕಿಗೆ ಆ ಪತ್ನಿಯು ಕೂಡ ಮೃತಪಟ್ಟು ಬಿಡ್ತಾರೆ. ಆ ಪತ್ನಿಯು ಕೂಡ ಮೃತಪಟ್ಟ ತಕ್ಷಣ ಈ ಹಡಗಿನಲ್ಲೆಲ್ಲ ಪ್ರಯಾಣ ಮಾಡ್ತಿದ್ರಲ್ಲ, ಅವರು ಕೂಡ ಅಸ್ವಸ್ಥರಾಗೋದಕ್ಕೆ ಶುರುವಾಯಿತು. ಜರ್ಮನ್ ಮಹಿಳೆ ಒಬ್ಬರು ಮೃತಪಟ್ಟರು. ಎಲ್ಲವೂ ಕೂಡ ಆಯಿತು. ಹಿಂಗಾಗ್ತಾ ಇದೆ ಈ ಹಡಗಿನಲ್ಲಿ ಅಂತ ಹೇಳಿದ ತಕ್ಷಣ WHO ತಿಳಿಸಲಾಯಿತು. ವಿಶ್ವ ಆರೋಗ್ಯ ಸಂಸ್ಥೆಗೆ ಇದನ್ನೆಲ್ಲವನ್ನು ತಿಳಿಸಿದ ನಂತರ ಆರೋಗ್ಯ ಅಧಿಕಾರಿಗಳೇ ಶಾಕ್ ಆಗೋ ಪ್ರಯತ್ನ ಆಯಿತು. ಆಗ ಅವರಿಗೆ ಗೊತ್ತಾಯಿತು ಈ ಹಡಗಿನಲ್ಲಿ ಕಾಣಿಸಿಕೊಂಡಿದ್ದು ಹ್ಯಾಂಡ್ ವೈರಸ್ ಅಂತ. ಹ್ಯಾಂಡ್ ವೈರಸ್ ಮೊದಲ ಬಾರಿಗೆ ಇಲ್ಲ, ಈ ಹಿಂದೆಯೂ ಕೂಡ ಇತ್ತು. ಅನೇಕ ಸಮಯಗಳಲ್ಲಿ ಇದು ಪತ್ತೆ ಆಗಿತ್ತು. ಆದರೆ ಇದೊಂದು ಕಿಲ್ಲರ್ ವೈರಸ್ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಈ ವೈರಸ್ ಹೆಂಗೆ ಪತ್ತೆ ಆಯಿತು ಈ ಘಟನೆಯಲ್ಲಿ ಅಂತ. ಹೀಗಾಗಿ ಅವರೆಲ್ಲರಿಗೂ ಕೂಡ 100ಕ್ಕೂ ಅಧಿಕ ಜನರಿಗೆ ಸೋಂಕು ಹರಡಿತು. 50 ಜನ ಮೃತಪಟ್ಟರು ಎನ್ನುವ, ಅಂದರೆ ಆ ಪರಿಪ್ರಮಾಣದಲ್ಲಿ ಸಾವನ್ನಪ್ಪುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಎಲ್ಲ ಹೇಳಲಾಗುತ್ತೆ. ಇದರ ಪರಿಣಾಮವಾಗಿ ಕೆನಡಾ, UK ಸೇರಿದಂತೆ 12 ದೇಶಗಳಲ್ಲಿ ಇದೀಗ ಇದಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಅದರ ಭಾಗವಾಗಿ ಕೆನಡಾ, UK, ಅಮೆರಿಕ, ಜರ್ಮನ್, ನೆದರ್ಲ್ಯಾಂಡ್, ಸಿಂಗಾಪುರ, ಸ್ವೀಡನ್ ಈ ಎಲ್ಲ ದೇಶಗಳಲ್ಲೂ ಕೂಡ ಇದರ ಜೊತೆಗೆ ಮತ್ತೊಂದು ಗಮನಿಸಬೇಕಾದ ಸಂಗತಿ ಅಂದರೆ ಏನಿದು ಹ್ಯಾಂಡ್ ವೈರಸ್, ಹೇಗೆ ಹರಡುತ್ತೆ, ಏನು ಎತ್ತ ಅಂತ. ಏನಿದು ಹ್ಯಾಂಡ್ ವೈರಸ್? ಇದು ಪ್ರಾಥಮಿಕವಾಗಿ ಸೋಂಕಿತ ಇಲಿಗಳಿಂದ ಮನುಷ್ಯರಿಗೆ ಹರಡುವಂತಹ ವೈರಸ್. ಇದು ಮನುಷ್ಯರಿಗೆ ಹರಡುತ್ತೆ, ಇಲಿಗಳಿಂದ ಬರುವಂತಹ ವೈರಸ್ ಇದು. ಇಲಿಗಳ ಮೂತ್ರ, ಮಲ ಅಥವಾ ಲಾಲಾರಸದ ಕಣಗಳನ್ನು ಉಸಿರಾಡಿದರೆ ಸೋಂಕು ಬರೋದು ಫಿಕ್ಸ್ ಅಂತ ಹೇಳ್ತಾರೆ. ಗಾಳಿಯಾಡದ ಗೋದಾಮುಗಳು, ತ್ಯಾಜ್ಯ ಪ್ರದೇಶಗಳಲ್ಲಿ ಈ ವೈರಸ್ ಆವಾಸ ಸ್ಥಾನ ಇರುತ್ತೆ. ಇದು ಆ ಪರಿಪ್ರಮಾಣದಲ್ಲಿ ಹರಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಹೊಸ ವೈರಸ್ ಅಲ್ಲ, ಅನೇಕ ವರ್ಷಗಳ ಹಿಂದೆನೇ ಇತ್ತು. 70 ವರ್ಷಗಳ ಹಿಂದೆ ವೈರಸ್ಗಳ ಕುಟುಂಬ ಇದು. ಕೇವಲ ಒಂದು ವೈರಸ್ ಇರಲ್ಲ, ಒಂದು ದೊಡ್ಡ ಪರಿಪ್ರಮಾಣದಲ್ಲಿ ಗುಂಪೇ ಇರುತ್ತೆ. ಇಲಿಗಳಿಂದ ಇದು ಬರುತ್ತೆ. ಇಲಿ, ಹೆಗ್ಗಣಗಳ ಲಾಲಾರಸ, ಜೊಲ್ಲು, ಮೂತ್ರ, ಮಲದಿಂದ ಇದು ಬರುತ್ತೆ. ಇದು ಒಣಗಿದಾಗ ಅದು ಧೂಳಿನ ರೂಪದಲ್ಲಿ ಮನುಷ್ಯನಿಗೆ ತಗಲಬಹುದು ಅಂತ ಹೇಳ್ತಾರೆ. ಇದು ಬೇರೆ ಇಲಿ, ಬೇರೆಗಳ ವೈರಸ್ಗಳು ಕೂಡ ಬರುತ್ತೆ ಅಂತ. ಮೊದಲಿಗೆ ಅದು ಉಸಿರುಗಟ್ಟಿ ಜೀವ ತೆಗೆಯುವಂಥ ಹಂತಕ್ಕೂ ಕೂಡ ಇದು ಹೋಗ್ಬಿಡುತ್ತೆ. ಇದರಲ್ಲಿ 2 ರೀತಿಯ ರೋಗ ಇದೆ. ಒಂದು, ಮೂತ್ರಪಿಂಡ ವೈಫಲ್ಯ ಆಗುತ್ತೆ, ದೇಹದ ಒಳಗೆ ರಕ್ತಸ್ರಾವ ಆಗೋದಕ್ಕೆ ಶುರುವಾಗುತ್ತೆ. 2ನೇದು, ಶ್ವಾಸಕೋಶದಲ್ಲಿ ದ್ರವ ಆಗಿ ಉಸಿರಾಟದ ತೊಂದರೆಯಾಗಿ ಉಸಿರುಗಟ್ಟಿ ಮನುಷ್ಯ ಸತ್ತು ಬಿಡ್ತಾನೆ. ಇದು ಹರಡುವಂತಹ ಪ್ರಮಾಣ ಇದು. ಇದರ ಜೊತೆಗೆ ಹ್ಯಾಂಡ್ ವೈರಸ್ ಪಲ್ಮನರಿ ಸಿಂಡ್ರೋಮ್ ಅಂತ ಕರೀತಾರೆ ಇದನ್ನು. ಜ್ವರ ಆಗಿರ್ಬೋದು, ಸ್ನಾಯು ನೋವು ಆಗಿರ್ಬೋದು, ಬೆನ್ನು ಹೆಗಲು ನೋವು ಆಗಿರ್ಬೋದು, ಆಯಾಸ ಆಗೋದಾಗಿರ್ಬೋದು, ಇದೆಲ್ಲವೂ ಪ್ರಾಥಮಿಕವಾಗಿ ಕಾಣಿಸೋಕೆ ಶುರುವಾಗುತ್ತೆ. ಅದಾದ ನಂತರ 4ರಿಂದ 10 ದಿನದ ಬಳಿಕ ಶ್ವಾಸಕೋಶದಲ್ಲಿ ಏನೋ ನೀರಾಗುತ್ತಂತೆ. ಅದಾದ ನಂತರ ವಿಪರೀತವಾಗಿ ಕೆಮ್ಮು ಶುರುವಾದ ನಂತರ ತೀವ್ರ ಉಸಿರಾಟದ ತೊಂದರೆಗಳೆಲ್ಲವೂ ಕೂಡ ಶುರುವಾಗಿ ಮರಣ ಪ್ರಮಾಣ ಹೆಚ್ಚಾಗಿ ಆಗಬಹುದು ಅಂತ. ಇದು ಈ ಪರಿಪ್ರಮಾಣದಲ್ಲಿ ಹೇಗೆ ಹರಡುತ್ತೆ, ಏನು ಎತ್ತ ಅಂತ. ಇದು ಮೇನ್ ಆಗಿ ಹರಡೋದು ಇಲಿಗಳಿಂದ ಬರೋದು. ಅದು ಅವರು ಬಿಡುವಂಥ ಇಲಿಗಳು ಬಿಡುವಂಥ ಜೊಲ್ಲಾಗಿರ್ಬೋದು, ಮಲ ಮೂತ್ರ ಆಗಿರ್ಬೋದು, ಅದು ಗಾಳಿಯ ಮುಖಾಂತರವೂ ಕೂಡ ಬರಬಹುದು ಅಂತ. ಹಾಗಾದರೆ ಇದು ಹೆಂಗೆ ಹರಡುತ್ತೆ ಏನು ಎತ್ತ ನೋಡಿದ್ವಿ. ಅದಾದ ನಂತರ ಉಸಿರುಗಟ್ಟಿಸಿ ಜೀವ ತೆಗೆಯೋ HPS ಇದು. ಉಸಿರುಗಟ್ಟಿಸಿ ಜೀವ ತೆಗೆಯುವಂಥ HPS. ಆರಂಭದಲ್ಲಿ ನಾನು ಅವಾಗಲೇ ಹೇಳಿದಾಗೆ ಸ್ನಾಯುಗಳ ಸೆಳೆತ ಆಗುತ್ತೆ, ಮೈಕೈ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ. ಎಲ್ಲವೂ ಆದ ನಂತರ ಜ್ವರ ಎಲ್ಲವೂ ಕೂಡ ಆಗುತ್ತೆ. ಎಲ್ಲವೂ ಆದ ನಂತರ ಶ್ವಾಸಕೋಶವೇ ಇದರ ಟಾರ್ಗೆಟ್ ಆಗಿಬಿಡುತ್ತೆ. ಶ್ವಾಸಕೋಶದ ಒಳಗೆ ಏಕಾಏಕಿಯಾಗಿ ದ್ರವ ತುಂಬಿಕೊಳ್ಳುವ
ಭೀಕರ ಸ್ಥಿತಿ ನಿರ್ಮಾಣ ಆಗುತ್ತಲ್ಲ, ಆಗ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆಗಳು ಶುರುವಾಗುತ್ತೆ. ನೀವು ಕೊರೋನಾ ವೈರಸ್ ಕೂಡ ಹಾಗೆ ಆಗಿತ್ತು. ಆಕ್ಸಿಜನ್ ಸಿಗದೆ ಹೋಗಿದ್ರೆ ಬದುಕೋದೇ ಇಲ್ಲ ಎನ್ನುವಂತಹ ಸ್ಥಿತಿಗೆ ನಾವು ಅವತ್ತು ಬಂದಿದ್ದನ್ನು ನೋಡಿದ್ದೀವಿ. ಅದೇ ಮಾದರಿಯಲ್ಲಿ ಇದು ಕೂಡ ಆಗ್ತಾ ಇರೋದು. 4 ರಿಂದ 10 ದಿನದ ಬಳಿಕ ಇಂಥದ್ದೊಂದು ಬೆಳವಣಿಗೆಗಳಾಗುತ್ತೆ. ಹೀಗಾಗಿ ಅದಾಗುತ್ತೆ ಅಂತ. ಇದರ ಮರಣ ಪ್ರಮಾಣ ಎಷ್ಟಿದೆ ಅಂತ ಹೇಳಿದರೆ 38% ಅಂತ ಹೇಳ್ತಾರೆ. ಹೀಗಾಗಿ ಅತ್ಯಂತ ಮಾರಕ ವೈರಸ್ ಅಂತಲೂ ಕೂಡ ಹೇಳಲಾಗುತ್ತೆ. ಆಮ್ಲಜನಕ ಸಿಕ್ಕರೆ ಬದುಕುವಂತಹ ಸಾಧ್ಯತೆಗಳಿರುತ್ತೆ. ಅದು ಸಿಗದೆ ಹೋದರೆ ವ್ಯಕ್ತಿಯೊಬ್ಬರು ಈ ಪ್ರಕರಣಗಳಲ್ಲಿ ಸತ್ತೇ ಬಿಡ್ತಾರೆ, ಮೃತಪಟ್ಟೇ ಬಿಡ್ತಾರೆ ಅಂತ ಹೇಳೋದು. ಇದು ಶ್ವಾಸಕೋಶವನ್ನೇ ಟಾರ್ಗೆಟ್ ಮಾಡಿಕೊಂಡು ಮನುಷ್ಯನನ್ನ ಕಿಲ್ ಮಾಡುವಂತಹ ವೈರಸ್ ಇದು. ಈ ಕಿಲ್ಗೆ ಅಥವಾ ಈ ವೈರಸ್ಗೆ ಯಾವುದೇ ಮತ್ತಿಲ್ಲ, ಲಸಿಕೆ ಇಲ್ಲ. ಲಸಿಕೆ ಮತ್ತು ಯಾವುದೇ ಚಿಕಿತ್ಸೆ ಇಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾದಂತಹ ಸಂಗತಿ. ಆ ಮುಖಾಂತರ ಇದು ಉಸಿರುಗಟ್ಟಿಸಿ ಮನುಷ್ಯನನ್ನ ಹೇಗೆ ಸಾಯಿಸುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಇದರ ಜೊತೆಗೆ ಮಾರಕ ವೈರಸ್ಗೆ ಲಸಿಕೆ ಮತ್ತು ಚಿಕಿತ್ಸೆ ಎರಡೂ ಕೂಡ ಇಲ್ಲ ಅಂತ. ಚಿಕಿತ್ಸೆನೂ ಇಲ್ಲ, ಲಸಿಕೆನೂ ಇಲ್ಲ ಅಂತ. ಸೋಂಕಿತರಲ್ಲಿ ಅರ್ಧದಷ್ಟು ಜನರನ್ನು ಕೊಲ್ಲಬಲ್ಲಂತ ಅತ್ಯಂತ ಮಾರಕ ವೈರಸ್ ಇದು. ನೀರು ತುಂಬಿಕೊಂಡು ಉಸಿರುಗಟ್ಟಿಸಿ ಸಾಯಿಸಿಬಿಡುತ್ತೆ. HPS, ಮೂತ್ರಪಿಂಡಗಳ ವೈಫಲ್ಯಕ್ಕೆ HFRS ಎಂಬ ಗಂಭೀರ ಕಾಯಿಲೆ ಬರುತ್ತೆ ಅಂತ. ಪರಿಣಾಮಕಾರಿ ಲಸಿಕೆ ಇಲ್ಲ. ನೀವು 70 ವರ್ಷಗಳಾದರೂ ಕೂಡ ಈ ವೈರಸ್ಸು ಕಾಣಿಸಿಕೊಂಡು ಪರಿಣಾಮಕಾರಿ ಲಸಿಕೆಯನ್ನು ಕಂಡುಹಿಡಿದಿಲ್ಲ. ಏನೇನು ಲಕ್ಷಣಗಳನ್ನು ಕಾಣಿಸುತ್ತೋ ಆ ಲಕ್ಷಣಗಳಿಗೆ ಅನುಗುಣವಾಗಿ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಗಳಿದೆ. ICU, ವೆಂಟಿಲೇಟ್ರು, ಆಕ್ಸಿಜನ್ಗಳೆಲ್ಲವೂ ಕೂಡ ಇಲ್ಲಿ ಬೇಕಾಗುತ್ತೆ. ಈ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು ಅಂತ. ನೀವು ಪರಿಣಾಮಕಾರಿ ಕಡಿಮೆ ಮಾಡ್ತೀರಾ, ಈ ಪ್ರಶ್ನೆಗೆ ಉತ್ತರ ಇಲ್ಲ. ವೈದ್ಯಕೀಯ ಲೋಕದಲ್ಲಿ ಪ್ರಯೋಗಗಳಾಗಬೇಕು, ಲಸಿಕೆಯನ್ನು ಕಂಡುಹಿಡಿಬೇಕು. ಈಗ ಕರೋನಾಗೆ ಹೇಗೆ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಎನ್ನುವಂಥ 2 ವ್ಯಾಕ್ಸಿನ್ಗಳನ್ನು ಭಾರತದಲ್ಲಿ ಕಂಡುಹಿಡಿಯಲಾಗಿತ್ತು, ಅದೇ ಮಾದರಿಯಲ್ಲಿ ಈ ವೈರಸ್ಗೆ ಕಂಡುಹಿಡಿಯುವಂಥ ಅವಶ್ಯಕತೆ ಇದೆ. ಬಟ್ ಇವತ್ತಿನ ತನಕವೂ ಕೂಡ ಅದು ಇಲ್ಲ. ಇದು ನೇರವಾಗಿ ಕಿಡ್ನಿ ಮೇಲೆ ದಾಳಿ ಮಾಡುತ್ತೆ, ನಾನು ಆವಾಗಲೇ ಹೇಳಿದಾಗೆ. ಹೀಗಾಗಿ ಆ ಮೂತ್ರಪಿಂಡದ ಗಾಯ ಆಗಿರ್ಬೋದು, ರಕ್ತಸ್ರಾವ ಆಗಿರ್ಬೋದು, ಇವೆಲ್ಲದರ ಮುಖಾಂತರ ಮನುಷ್ಯನನ್ನ ಕೊನೆಗಾಣಿಸುವಂತಹ ವೈರಸ್ ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಇದು ಭಾರತಕ್ಕೂ ಕೂಡ ಲಗ್ಗೆ ಇಡ್ತಾ ಅಂತ. ಚೀನಾದಲ್ಲಿ ಹುಟ್ಟಿದ್ದಂತಹ ಕೋವಿಡ್-19 ಅದಾದ ನಂತರ ಜಾಗತಿಕವಾಗಿ ವಿವಿಧ ದೇಶಗಳಲ್ಲಿ ತನ್ನ ಪಾರಮ್ಯವನ್ನು ಮೆರೆದುಬಿಟ್ಟಿತ್ತು. ಭಾರತದಲ್ಲೂ ಕೂಡ ಅದರ ರೌದ್ರಾವತಾರ ಹೇಗಿತ್ತು ಅನ್ನೋದು ನೋಡಿದ್ವಿ 2019, 20 ಆ ಸಮಯದಲ್ಲಿ, 20, 21 ಆ ಸಮಯದಲ್ಲಿ. ಇದೀಗ ಹಾಗಾದ್ರೆ ಭಾರತಕ್ಕೆ ಕಾಲಿಡ್ತಾ, ಭಾರತದಲ್ಲಿ ಪ್ರಸ್ತುತ ಹ್ಯಾಂಟ್ ವೈರಸ್ ಹರಡುವ ಸಾಧ್ಯತೆ ಕಡಿಮೆ ಅಂತ ತಜ್ಞರು ಒಂದು ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಆದರೆ 2005-08ರಲ್ಲಿ ತಮಿಳುನಾಡಿನ ವೇಲೂರು ಜಿಲ್ಲೆಯಲ್ಲಿ ಸೋಂಕು ಪತ್ತೆಯಾಗಿತ್ತು ಅಂತ ಹೇಳ್ತಾರೆ ಮಾಹಿತಿಗಳು ಇರೋದು. ಏನಾಗಿತ್ತು ಅಂತ ಹೇಳಿದರೆ 1964ರಲ್ಲಿ ಭಾರತದಲ್ಲಿ ತಮಿಳುನಾಡಿನ ವೆಲ್ಲೂರಿನಲ್ಲಿ ಈ ಸಂಶೋಧನೆ ಮಾಡುವಂತಹ ಸಮಯದಲ್ಲಿ ವೈರಸ್ ಕಾಣಿಸಿಕೊಂಡಿರಲಿಲ್ಲ, ವೈರಸ್ನ ಪ್ರತಿಕಾಯಗಳು ಕಾಣಿಸಿಕೊಂಡಿತ್ತು 1964ರಲ್ಲಿ. 2005 ಮತ್ತು 8ರ ಆ ಸಮಯದಲ್ಲಿ ಇಲಿ ಹಿಡಿಯುವಂಥ ಒಂದು ಇರುಳ ಬುಡಕಟ್ಟು ಸಮುದಾಯ ಇದೆ. ಈ ಇಲಿಗಳನ್ನು ಹಿಡಿತಾರಲ್ಲ, ಆ ಸಮುದಾಯದ ಇರುಳು ಬುಡಕಟ್ಟು ಸಮುದಾಯ, ಆ ಸಮುದಾಯವನ್ನು ಸಂಶೋಧನೆಗೆ ಒಳಪಡಿಸಿದಂತಹ ಸಮಯದಲ್ಲಿ ಈ ಹ್ಯಾಂಟ್ ವೈರಸ್ ಪತ್ತೆ ಆಗಿತ್ತು. 2016ರಲ್ಲಿ ಮುಂಬೈನಲ್ಲಿ ಒಂದು ಸಾವಾಗಿತ್ತು ಅಂತಲೂ ಕೂಡ ಹೇಳ್ತಾರೆ ಹ್ಯಾಂಟ್ ವೈರಸ್ನಿಂದ. ಇದು ಭಾರತಕ್ಕೆ ಆಗಿದ್ದಂತಹ ಬೆಳವಣಿಗೆ. ಇದೀಗ 2 ಭಾರತೀಯರು ನೆದರ್ಲ್ಯಾಂಡ್ಗೆ ಕ್ವಾರಂಟೈನ್ ಆಗಿದ್ದಾರೆ. ಅವರಿಗೆ ಯಾವುದೇ ಸಿಂಪ್ಟಮ್ಸ್ ಕಂಡು ಬಂದಿಲ್ಲದೆ ಇದ್ದರೂ ಕೂಡ ಅದು ಕಾಣೋದಕ್ಕೆ ಸ್ವಲ್ಪ ಸಮಯ ಬೇಕು. ಹೀಗಾಗಿ ಅವರನ್ನು ಕ್ವಾರಂಟೈನ್ ಮಾಡಲಾಗಿದೆ ನೆದರ್ಲ್ಯಾಂಡ್ನಲ್ಲಿ. ಹಾಗಾದರೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳೋದು ಹೇಗೆ? ಒನ್ಸ್ ಅಗೇನ್, ನಮ್ಮ ರಕ್ಷಣೆ ನಮ್ಮ ಕೈಯಲ್ಲಿದೆ. ಏನೇನು ಮಾಡಬಹುದು? ಮನೆಯೊಳಗಡೆ ಇಲಿಗಳು ಪ್ರವೇಶ ಮಾಡದಂತೆ ನಾವು ನೋಡ್ಕೊಳ್ಬೇಕು. ಅದು ಯಾವುದೇ ಸೋಂಕು ಹರಡದಂತೆ, ಅದರ ಜೊಲ್ಲಾಗಿರ್ಬೋದು, ಮಲ ಮೂತ್ರ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನಮಗದು ಟಚ್ ಆಗಬಾರ್ದು. ಅದರ ಹತ್ತಿರವೂ ಕೂಡ ನಾವು ಹೋಗದಂತೆ ನಾವೆಲ್ಲ ನೋಡ್ಕೊಳ್ಬೇಕು. ಹಳೆಯ ರೂಮ್ಗಳನ್ನು ನಾವು ಕ್ಲೀನ್ ಮಾಡುವಾಗ, ಗೋದಾಮುಗಳನ್ನು ಸ್ವಚ್ಛಗೊಳಿಸುವಾಗ N95 ಮಾಸ್ಕ್ಗಳನ್ನು ಕಡ್ಡಾಯ ಹಾಕಬೇಕು. ಕೈಗಳೆಲ್ಲವೂ ಕೂಡ ಗ್ಲೌಸ್ ಹಾಕಿಕೊಂಡು ಎಲ್ಲವೂ ಕೆಲಸ ಮಾಡಬೇಕು. ಇಲಿಗಳ ಮಲ ಅಥವಾ ತ್ಯಾಜ್ಯವನ್ನು ಒಣಗಿದ ಸ್ಥಿತಿಯಲ್ಲಿ ಗೂಡಿಸಬೇಡಿ, ಯಾವುದೇ ಕಾರಣಕ್ಕೂ ಗೂಡಿಸಬಾರ್ದು. ಯಾಕಂದರೆ ಅದು ಗಾಳಿ ಮುಖಾಂತರವೂ ಕೂಡ ಬರುವಂಥ ಸಾಧ್ಯತೆ ಇದೆ. ನೈರ್ಮಲ್ಯಗಳನ್ನು ಕಾಪಾಡಿಕೊಳ್ಬೇಕು. ಆಹಾರವನ್ನು ತೆರೆದು ಇಡದೇ ಇರೋದು ಕೂಡ ಸೂಕ್ತ. ಯಾಕಂದರೆ ಹಳ್ಳಿಗಳ ಮನೆಗಳಲ್ಲಿ ಇಲಿಗಳು ಇರೋದು ಸಾಮಾನ್ಯ. ಈ ಮಣ್ಣಿನ ಮನೆಗಳಲ್ಲಿ ಎಲ್ಲ ಕಡೆಯೂ ಕೂಡ ಇಲಿಗಳು ಇರುತ್ತೆ. ಬೆಂಗಳೂರಿನಲ್ಲೇ ಇಲಿಗಳು ಯಾವ ಪರಿಪ್ರಮಾಣದಲ್ಲಿ ಓಡಾಡ್ತಾ ಇರುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಇಲಿಗಳಿಂದ ದೂರ ಇರಬೇಕು. ಇಲಿಗಳು ಹರಡುವಂತಹ ಜೊಲ್ಲಾಗಿರ್ಬೋದು, ಮಲ ಮೂತ್ರ, ಅವೆಲ್ಲವನ್ನು ಕೂಡ ನಾವು ಸುರಕ್ಷಿತವಾಗಿ ಅದನ್ನು ಕ್ಲೀನ್ ಮಾಡುವಂತಹ ಸಮಯದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಿದರೆ ಇದೀಗ ನಾವು ಆ ಸೋಂಕಿನಿಂದ ಪಾರಾಗಬಹುದು. ಆ ಸೋಂಕು ನಮಗೆ ತಗಲದ ಹಾಗೆ ನಾವೊಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು. ಇದು ಹ್ಯಾಂಟ್ ವೈರಸ್ನ ವಿಚಾರಕ್ಕೆ ಸಂಬಂಧಪಟ್ಟದ್ದಾಗಿದ್ದರೆ ಜಿ ಕನ್ನಡ ನ್ಯೂಸ್ DNAಯಲ್ಲಿ 4ನೇ ಸುದ್ದಿ ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂಥ ಬೆಳವಣಿಗೆ. ಒಂದು ಐತಿಹಾಸಿಕ ಜಯವನ್ನ ಭಾರತೀಯ ಜನತಾ ಪಾರ್ಟಿ ವೆಸ್ಟ್ ಬೆಂಗಾಳದಲ್ಲಿ ಈ ಬಾರಿ ಮಾಡಿದೆ. ಅವರ ಉದ್ದೇಶ ಇದ್ದಿದ್ದು ನುಸುಳುಕೋರರನ್ನು ಹೊರಗಡೆ ಹಾಕಬೇಕು.
ಇದೇ ನುಸುಳುಕೋರರ ಮುಖಾಂತರ ಟಿಎಂಸಿ 15 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ಮಾಡಿದೆ ಅನ್ನೋದು ಬಿಜೆಪಿ ಆರೋಪ ಆಗಿತ್ತು. ಅದರ ಆರೋಪಕ್ಕೆ ತಕ್ಕಂತೆ ನಾವು SIR ಮಾಡ್ತೀವಿ, ಯಾರ್ಯಾರು ನಕಲಿ ಮತದಾರರಿದ್ದಾರೆ ಅವರನ್ನ ಹೊಡೆದು ಹೊರಗೆ ಹಾಕ್ತೀವಿ ಅಂತ ಯಾರು ಹೇಳಿದ್ರು? ಇದೇ ಬಿಜೆಪಿಯವರು ಹೇಳಿದ್ರು. ಹೀಗಾಗಿ 90 ಲಕ್ಷಕ್ಕೂ ಅಧಿಕ ಮತದಾರರು ಇದೀಗ SIR ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೈ ಬಿಟ್ಟು ಹೋಗಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಯಾವುದೇ ಕಾರಣಕ್ಕೂ ಪಶ್ಚಿಮ ಬಂಗಾಳಕ್ಕೆ ಬಾಂಗ್ಲಾದಿಂದ ನುಸುಳುಕೋರರು ಬರಬಾರದು ಅನ್ನೋದಕ್ಕೆ ಈ ಬಂಗಾಳದ ಉದ್ದ ಇರುವಂತಹ ಈ ಗಡಿ ಏನಿದೆ ಅದಕ್ಕೆ ಬೇಲಿಯನ್ನು ಅಳವಡಿಕೆ ಮಾಡೋ ಕಾರ್ಯ. ಆ ಅಳವಡಿಕೆ ಮಾಡೋ ಕಾರ್ಯಕ್ಕೆ ಸುವೇಂದು ಅಧಿಕಾರಿ ಒಂದು ದಿಟ್ಟದಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಹಾಗಾದರೆ ಏನಾಗಿದೆ? ಅಧಿಕಾರಕ್ಕೇರಿದ ಅಧಿಕಾರಿಯ ಮಾಸ್ಟರ್ ಸ್ಟ್ರೋಕ್ ಇದೆ. ಸುವೇಂದು ಅಧಿಕಾರಿ ಟಿಎಂಸಿಯಲ್ಲಿದ್ದರೂ ಬಿಜೆಪಿಗೆ ಬಂದು ಗೆದ್ದು ಮುಖ್ಯಮಂತ್ರಿ ಆಗಿದ್ದಾರೆ. ಒಂದು ಮೊದಲ ಸಚಿವ ಸಂಪುಟ ಸಭೆ ಆಯಿತು, ಒಂದು ಖಡಕ್ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಬಾಂಗ್ಲಾ ಗಡಿ ಬೇಲಿಗೆ ಭೂಮಿಯನ್ನು ಹಸ್ತಾಂತರ ಮಾಡೋದಕ್ಕೆ BSFಗೆ ಒಂದು 45 ದಿನಗಳ ಕಾಲ ಟಾರ್ಗೆಟ್ ಅನ್ನು ಕೊಡಲಾಗಿದೆ. ದಶಕಗಳ ಕಾಲ ನೆನೆಗುದಿಗೆ ಬಿದ್ದಂತಹ ಕಾಮಗಾರಿ ಇದು, ಕೆಲಸ ಇದು. ಈ ಭೂಸ್ವಾಧೀನ ಪ್ರಕ್ರಿಯೆ, ಈ ಅಕ್ರಮ ಒಳನುಸುಳುಗಾರಿಕೆ ಮತ್ತು ಕಳ್ಳ ಸಾಗಾಣೆಗೆ ಬ್ರೇಕ್ ಹಾಕೋದಕ್ಕೆ ಒಂದು ಮೊದಲ ಆದ್ಯತೆ ಕೊಡ್ತಾ ಇದ್ದಾರೆ. ಚುನಾವಣಾ ಪ್ರಚಾರದ ಸಮಯದಲ್ಲಿ ಈ ಭರವಸೆಯನ್ನು ಅವರು ಕೊಟ್ಟಿದ್ರು. BSFಗೆ ಹಸ್ತಾಂತರ ಮಾಡೋದಕ್ಕೆ 45 ದಿನ. ಭಾರತ ಮತ್ತು ಬಾಂಗ್ಲಾ ಗಡಿ ಸಂವೇದನಾಶೀಲ ಪ್ರದೇಶಗಳಲ್ಲಿ ಬೇಲಿ ನಿರ್ಮಾಣ ಮಾಡುವಂತಹ ಕೆಲಸ ಇದು. 600 ಎಕರೆ ಇದೀಗ ಭೂಮಿಯನ್ನೇ BSFಗೆ ಹಸ್ತಾಂತರ ಮಾಡೋದು. ನೀವು ನೋಡಿ, ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 2021ರಲ್ಲಿ BSF ಅಂದರೆ 2021ರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿತು, ಈ BSF ಕಾರ್ಯವ್ಯಾಪ್ತಿ ಏನಿತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ 15 ಕಿಲೋಮೀಟರಿಂದ ಅದನ್ನು 50 ಕಿಲೋಮೀಟರ್ಗೆ ವಿಸ್ತರಣೆ ಮಾಡಲಾಯಿತು. ಅವತ್ತು 50 ಕಿಲೋಮೀಟರ್ಗೆ ವಿಸ್ತರಣೆ ಮಾಡಿದ್ದಕ್ಕೆ TMC ವಿರೋಧ ಮಾಡಿತು. ಯಾವ ಕಾರಣಕ್ಕಾಗಿ? ರೈತರ ಜಮೀನು ಹೋಗುತ್ತೆ, ರೈತರ ಭೂಮಿ ಹೋಗ್ಬಿಡುತ್ತೆ, ಅಲ್ಲಿ ಜನ ಇದ್ದಾರೆ, ಅವ್ರ ಭೂಮಿ ಹೋಗುತ್ತೆ, ಯಾವುದೇ ಕಾರಣಕ್ಕೆ ಇದನ್ನು ಮಾಡಬಾರ್ದು ಅಂತ TMC ವಿರೋಧ ಮಾಡಿತು. 2015ರಿಂದ 2026ರ ತನಕ ಸರಿಸುಮಾರು 11 ವರ್ಷಗಳ ಕಾಲ ಬೇಲಿ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಭೂಮಿ ಹಸ್ತಾಂತರ ಮಾಡುವಲ್ಲಿ TMC ಸರ್ಕಾರ ವಿಫಲ ಆಗಿದೆ ಎನ್ನುವಂಥ ಆರೋಪಗಳನ್ನು ಬಿಜೆಪಿ ಮಾಡ್ತಾ ಬಂದಿತ್ತು. ಇದರ ಮುಂದುವರೆದ ಭಾಗವಾಗಿ ಇವತ್ತು ಅವರು ಅಧಿಕಾರಕ್ಕೆ ಬಂದರು. ಇದೀಗ ಅವರು ಹೇಳಿದ್ದಾರೆ 45 ದಿನಗಳ ಕಾಲ ಅದರ ಒಳಗಾಗಿನೇ ಭೂಮಿಯನ್ನು ಹಸ್ತಾಂತರ ಮಾಡಬೇಕು ಅಂತ. ಹಾಗಾದರೆ ಬಾಂಗ್ಲಾ ಗಡಿಗೆ ಮುಳ್ಳಿನ ಬೇಲಿಯ ಕಾವಲು ಏನೇನಾಗಿದೆ ಅಂತ. ಭಾರತ ಬಾಂಗ್ಲಾ ನಡುವೆ ಒಟ್ಟು 4097 ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಗಡಿ ಇದೆ. ಇಡೀ ಜಗತ್ತಿನಲ್ಲೇ 5ನೇ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿ ಇದು. ಇದರಲ್ಲಿ ಪಶ್ಚಿಮ ಬಂಗಾಳ ಒಂದು 2717 ಕಿಲೋಮೀಟರ್ ಗಡಿಯನ್ನು ಹೊಂದಿದೆ. ಈಗಾಗಲೇ 3240 ಕಿಲೋಮೀಟರ್ ಬೇಲಿ ಪೂರ್ಣ ಆಗಿದೆ, 850 ಕಿಲೋಮೀಟರ್ ಬಾಕಿ ಇದೆ. ನದಿಗಳು ಮತ್ತು ಕಾಡುಗಳಿಂದ 175 ಕಿಲೋಮೀಟರ್ ಬೇಲಿ ಹಾಕೋದು ಒಂದು ದೊಡ್ಡ ಸವಾಲಾಗಿದೆ ಸರ್ಕಾರಕ್ಕೆ. ನೀವು ನೋಡಿ, ಒಟ್ಟು ಗಡಿ 4097 ಕಿಲೋಮೀಟರ್, ಪಶ್ಚಿಮ ಬಂಗಾಳದ ಗಡಿ 2217 ಕಿಲೋಮೀಟರ್, ಬೇಲಿ ಹಾಕಿರೋದು 3240 ಕಿಲೋಮೀಟರ್, ಬಾಕಿ ಇರೋದು 850 ಕಿಲೋಮೀಟರ್. ಈ ಹಿಂದೆ ಕಲ್ಕತ್ತಾದ ಹೈಕೋರ್ಟ್ ಹೇಳಿತ್ತು, 9 ಗಡಿ ಜಿಲ್ಲೆಗಳಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಂತಹ ಈ ಜಾಗ ಏನಿದೆ ಅದನ್ನು ಮಾರ್ಚ್ 31, 2026ರಲ್ಲಿ BSFಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಲಾಗಿತ್ತು. ಆದರೆ ಈ ಹಿಂದೆ ಇದ್ದಂತಹ TMC ಏನು ಮಾಡಿತ್ತು, ಅದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಕ್ಕಾಗಿ. ಹೀಗಾಗಿ ಏನಾಗಿತ್ತು, 1980ರ ದಶಕದಲ್ಲೇ ಇಂಥದ್ದೊಂದು ಬೇಲಿಯನ್ನು ನಿರ್ಮಾಣ ಮಾಡಬೇಕು ಅಂತ ಅವತ್ತಿನಿಂದಲೂ ಕೂಡ ಸರ್ಕಾರಗಳು ಆಲೋಚನೆ ಇಟ್ಟುಕೊಂಡು ಅದಕ್ಕೆ ಕಾರ್ಯಪ್ರವೃತ್ತ ಆಗಿ ಬಂದಿತ್ತು. 1985ರಲ್ಲಿ ಒಂದು ಅಸ್ಸಾಂ ಒಪ್ಪಂದ ಆಗುತ್ತೆ. ಆ ಅಸ್ಸಾಂ ಒಪ್ಪಂದದ ಪ್ರಕಾರ ಗಡಿಗಳನ್ನು ಭದ್ರ ಮಾಡಿಕೊಳ್ಬೇಕು, ಒಳ ನುಸುಳುಕೋರರನ್ನು ತಡಿಬೇಕು ಅನ್ನೋ ಪ್ರಯತ್ನ 85ರಲ್ಲಿ ಶುರುವಾಯಿತು. 1986ರಿಂದ 2000 ತನಕ ಏನಾಯಿತು, 854 ಕಿಲೋಮೀಟರ್ ಬೇಲಿಯನ್ನು ಹಾಕಲಾಯಿತು. 854. ಹಂತ 2ರಲ್ಲಿ 1973 ಕಿಲೋಮೀಟರ್ ಹಾಕಲಾಯಿತು. ಅದಾದ ನಂತರ 2015ರಿಂದಲೂ ಕೂಡ ಈ ತಿಕ್ಕಾಟಗಳು TMC ವರ್ಸಸ್ ಕೇಂದ್ರ ಸರ್ಕಾರದ ನಡುವೆ ಆಗ್ತಾ ಇತ್ತು. ಅದನ್ನು ತಡೆಯುವ ಪ್ರಯತ್ನವನ್ನು ಇದೀಗ ಬಿಜೆಪಿಯವರು ಮಾಡಿದೆ. ಇದರ ಜೊತೆಗೆ ಮತ್ತೊಂದು ಅತಿ ದೊಡ್ಡ ಗಡಿ ಇದು, ಭಾರತದ ಪಾಲಿಗೆ ಅತಿ ದೊಡ್ಡ ಗಡಿ ಇದು. ಹೆಂಗೆ? ವಿಶ್ವದ 5ನೇ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿ ಎಂಬ ಹೆಗ್ಗಳಿಕೆಯನ್ನು ಇದು ಹೊಂದಿದೆ. ತನ್ನ ನೆರೆಹೊರೆಯವರ ಪೈಕಿ ಅತಿ ಹೆಚ್ಚು ಗಡಿ ಹಂಚಿಕೊಳ್ಳೋದೇ ಬಾಂಗ್ಲಾ ಜೊತೆಗೆ. ಇದರ ಜೊತೆಗೆ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಕೂಡ ಬಾಂಗ್ಲಾ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ. ಸುಮಾರು 1100 ಕಿಲೋಮೀಟರ್ ಗಡಿ ನದಿಗಳ ಮುಖಾಂತರ ಹಾದು ಹೋಗುತ್ತೆ. ಬೇಲಿ ಹಾಕೋದು ಅಸಾಧ್ಯ ಅಂತ ಹೇಳಲಾಗುತ್ತೆ. ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ತ್ರಿಪುರಾ ಜೊತೆಗೆ 856 ಕಿಲೋಮೀಟರ್ ಇದೆ, ವೆಸ್ಟ್ ಬೆಂಗಾಳ ಜೊತೆಗೆ 2717 ಕಿಲೋಮೀಟರು, ಮೇಘಾಲಯದ ಜೊತೆಗೆ 443, ಮಿಜೋರಾಂ ಜೊತೆಗೆ 318 ಕಿಲೋಮೀಟರ್, ಅಸ್ಸಾಂನ ಜೊತೆಗೆ 263 ಕಿಲೋಮೀಟರ್.
ಇದರ ಪೈಕಿ 1116 ಕಿಲೋಮೀಟರ್ ನದಿ ಮುಖಾಂತರ ಹೋಗುತ್ತೆ. ಅದು ಗಂಗಾ ನದಿ ಆಗಿರ್ಬೋದು, ಬ್ರಹ್ಮಪುತ್ರ ಆಗಿರ್ಬೋದು, ಇಚ್ಚುಮತಿ ನದಿ ಆಗಿರ್ಬೋದು. ಈ ನದಿ ಹರಿವು ಯಾವಾಗ ಬೇಕಾದರೂ ಕೂಡ ಬದಲಾಗ್ಬಿಡುತ್ತೆ. ಹೀಗಾಗಿ ನದಿ ಹರಿವು ಬದಲಾಗುವ ಕಾರಣಕ್ಕಾಗಿ ಈ ನದಿಗಳಲ್ಲಿ ಅವ್ರಿಗೇನಾಗ್ತಾ ಇರಲಿಲ್ಲ, ಬೇಲಿ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಸ್ಮಾರ್ಟ್ ಫೆನ್ಸಿಂಗ್ ಅಂತ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಅಲ್ಲಿ ಕಾರ್ಯವನ್ನು ನಿರ್ವಹಿಸುವ ಪ್ರಯತ್ನವನ್ನು ಮಾಡ್ತಾ ಇರೋದು. ಇದರ ಜೊತೆಗೆ ಥರ್ಮಲ್ ಇಮೇಜಿಂಗ್ ಮಾಡ್ತಾ ಇದ್ದಾರೆ. ಥರ್ಮಲ್ ಇಮೇಜಿಂಗ್ ಮಾಡೋದು ಏನಿದು ಥರ್ಮಲ್ ಇಮೇಜಿಂಗ್ ಅಂತ ಹೇಳಿದ್ರೆ, ಕತ್ತಲೆ ಮತ್ತು ಮುಸುಕಿನ ಸಮಯದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಒಂದು ವಸ್ತುವಿನ ಶಾಖ ಮತ್ತು ಮನುಷ್ಯನ ಶಾಖದ ಮುಖಾಂತರ ಯಾರಾದರೂ ಒಳಗಡೆ ಬರ್ತಾ ಇದ್ದಾರಾ ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದೇ ಈ ಥರ್ಮಲ್ ಇಮೇಜಿಂಗ್. ಈ ಥರ್ಮಲ್ ಇಮೇಜಿಂಗ್ ಅನ್ನು ಬಳಸಿಕೊಂಡು ನದಿ ಪಾತ್ರಗಳಲ್ಲಿ ಇವರ ಒಳನುಸುಳುವಿಕೆಯನ್ನು ತಡೆಯುವ ಪ್ರಯತ್ನವನ್ನು ಅವರು ಮಾಡ್ತಾ ಇರೋದು. ಇದರ ಜೊತೆಗೆ ಒಳನುಸುಳುವಿಕೆಯ ಹಾಟ್ಸ್ಪಾಟ್ ಕ್ಷೇತ್ರ ಇದು. ಜಾನುವಾರು, ಮಾದಕ ವಸ್ತು ಮತ್ತು ನಕಲಿ ನೋಟುಗಳ ಸಾಗಣೆಗೆ ಈ ಗಡಿ ರಹದಾರಿಯಾಗಿ ಕೆಲಸ ಮಾಡುತ್ತೆ. ಹೆಂಗೆ? ಮಾದಕ ವಸ್ತುಗಳಾಗಿರ್ಬೋದು, ಅದಾದ ನಂತರ ಪೆನ್ಸಿಡಿಲ್ ಅಕ್ರಮ ಸಾಗಣೆಯ ದೊಡ್ಡ ದಂಧೆ ಇದು. ಏನಿದು ಪೆನ್ಸಿಡಿಲ್ ಅಂತ ಹೇಳಿದೆ? ಪೆನ್ಸಿಡಿಲ್ ಅಕ್ರಮ ಅನ್ನೋದು ಈ ವ್ಯಾಪಕವಾಗಿ ಸುದ್ದಿಯಲ್ಲಿರುವಂತಹ ವಿಚಾರ. ಏನಿದು ಪೆನ್ಸಿಡಿಲ್? ಇದೊಂದು ಕೆಮ್ಮಿನ ಸಿರಪ್. ಇದು ಈ ಬಾಂಗ್ಲಾದೇಶದಲ್ಲಿ ಮದ್ಯ ಸೇವನೆ, ಮದ್ಯ ಮಾರಾಟ ಎಲ್ಲ ನಿಷೇಧ ಇದೆ. ಹೀಗಾಗಿ ಬಾಂಗ್ಲಾದೇಶದ ಯುವಕರು ಏನು ಮಾಡ್ತಾರೆ, ಅಕ್ರಮವಾಗಿ ಗಡಿಗಳ ಮುಖಾಂತರ ಬರ್ತಾರೆ. ಅದು ಸುರಂಗ ಆಗಿರ್ಬೋದು, ನದಿ ಮುಖಾಂತರ ಆಗಿರ್ಬೋದು, ಅಲ್ಲಿಯ ನಿವಾಸಿಗಳ ಮುಖಾಂತರ ಆಗಿರ್ಬೋದು, ಅವರು ಬರ್ತಾರೆ. ಈ ಪೆನ್ಸಿಡಿಲ್ ಅನ್ನ ಪರ್ಯಾಯವಾಗಿ ಬಳಸ್ತಾರೆ ಅವರು. ಯಾವುದಕ್ಕೆ? ಮದ್ಯಕ್ಕೆ, ಸರಾಯಿಗೆ ಪರ್ಯಾಯವಾಗಿ ಕೆಮ್ಮಿನ ಸಿರಪ್ ಅನ್ನು ತೆಗೆದುಕೊಳ್ತಾರೆ ಅವರು ಅಮಲಿಗಾಗಿ. ಭಾರತದಲ್ಲಿ ಅದೊಂದು 150-200 ರೂಪಾಯಿ ಸಿಗುತ್ತೆ. ಅದರ ಬಾಂಗ್ಲಾದೇಶಕ್ಕೆ ಹೋಗಿ ಒಂದು 2000 ರೂಪಾಯಿಗೆ ಇದನ್ನು ಮಾರಾಟ ಮಾಡ್ತಾರೆ ಅಂತ. ಅತ್ಯಂತ ಹತ್ತಿರವಿರುವಂಥ ಹಳ್ಳಿಗಳಿರುತ್ತಲ್ಲ, ಆ ಹಳ್ಳಿಗಳಲ್ಲಿ ಅವರು ಬರೋದು, ಅದನ್ನು ತೆಗೆದುಕೊಂಡು ಹೋಗೋದು, ಅಲ್ಲಿ ಮಾರಾಟ ಮಾಡೋ ಪ್ರಯತ್ನವನ್ನು ಅವರು ಮಾಡ್ತಾರೆ. ಇದು ಒಂದು ಪ್ರಯತ್ನ. ಮತ್ತೊಂದು ಕಡೆ ಸಿಲಿಗುರಿ ಕಾರಿಡಾರ್, ಚಿಕನ್ ನೆಕ್ ಅಂತ ನಾವೇನು ಕರಿತೀವಿ, 20-22 ಕಿಲೋಮೀಟರ್ ಅಗಲ ಇರುವಂಥ ಈ ಪ್ರದೇಶ ಭಾರತದ ಮುಖ್ಯ ಭಾಗವನ್ನು ಸೇರ್ಪಡೆ ಮಾಡೋದಕ್ಕೆ ಈಶಾನ್ಯ ರಾಜ್ಯಗಳಿಗೆ ಅತ್ಯಂತ ಪ್ರಾಮುಖ್ಯತೆ ಇರೋದು. ಇದರ ಜೊತೆಗೆ ಈ ಕಾರಿಡಾರ್ ಏನಿದೆ, ಈ ಅರುಣಾಚಲ್ ಪ್ರದೇಶ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ಈ ಪ್ರದೇಶದಲ್ಲಿ ಚೀನಾದ ಗಡಿಗೆ ಹಂಚಿಕೊಂಡು ನಾವು ಈ ರಕ್ಷಣಾ ಸಾಮಗ್ರಿಗಳನ್ನು ಕಳಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದು ಕೂಡ ಭಾರಿ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇವುಗಳ ರಕ್ಷಣೆಗಾಗಿ ನಮಗೆ ಬೇಲಿಯ ಅವಶ್ಯಕತೆ ಇದೆ. ಇದರ ಜೊತೆಗೆ ಒಳ ನುಸುಳುವಿಕೆ ತಡೆಗೆ BSFಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಏನಿದೆ BSFನ ಕಾರ್ಯವ್ಯಾಪ್ತಿ, ಕೇಂದ್ರ ಸರ್ಕಾರ ಅಲ್ಲಿ ಮೂಗು ತೋರಿಸೋದು, ಎಲ್ಲದರ ಬಗ್ಗೆ TMC ಪ್ರಶ್ನೆ ಮಾಡ್ತಿತ್ತು. ಆದರೆ BJP ಇದೀಗ ಸ್ವತಂತ್ರವನ್ನು ಕೊಡ್ತಾ ಇದೆ. ಗಡಿಭಾಗದ 50 ಕಿಲೋಮೀಟರ್ವರೆಗೆ BSF ಅಧಿಕಾರಿ ವ್ಯಾಪ್ತಿಗೆ ರಾಜ್ಯದ ಪೂರ್ಣ ಸಹಕಾರ ಇರುತ್ತೆ. ಭೂಸ್ವಾಧೀನ ಮತ್ತು ಸ್ಥಳೀಯ ಅನುಮತಿಗಳ ವಿಳಂಬಕ್ಕೆ ಸುವೆಂದು ಇತಿಶ್ರೀ ಇಟ್ಟಿದ್ದಾರೆ. ಭೂಸ್ವಾಧೀನ ಮಾಡಬೇಕು, ರೈತರ ಅನುಮತಿ ಯಾಕಂದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಈ ನಾನು ಅವಾಗಲೇ ಹೇಳಿದ್ನಲ್ಲ, ಈ ವ್ಯಾಪ್ತಿಯನ್ನು ಹೆಚ್ಚಳ ಮಾಡಿದರು. 15 ಕಿಲೋಮೀಟರ್ನಿಂದ ಹಿಡಿದು ಅದರ ಪ್ರಮಾಣವನ್ನು 50 ಕಿಲೋಮೀಟರ್ಗೆ ಏರಿಕೆ ಮಾಡಿದ್ರಲ್ಲ, ಅಲ್ಲಿ ರೈತರ ಭೂಮಿ ಇದೆ, ಅವರ ಕೃಷಿ ಜಮೀನಿದೆ, ಕೆಲವೊಂದಿಷ್ಟು ಮನೆಗಳೆಲ್ಲವೂ ಕೂಡ ಇರೋದ್ರಿಂದ ಅಲ್ಲಿ ಆ ಕಡೆ ಗಡಿಯಿಂದ ಆ ಕಡೆಗೆ ಹೋಗ್ಬಿಡ್ತಾರೋ, ಅಂದ್ರೆ ಆ ಬೇಲಿಯಿಂದ ಆ ಕಡೆಗೆ ಹೋಗ್ಬಿಡ್ತಾರೆ. ಇದು ಕೂಡ ಕೆಲವೊಂದಿಷ್ಟು ಸಮಸ್ಯೆ ಆಗಿತ್ತು. ಅದು ಎಲ್ಲ ಸಮಸ್ಯೆಗೂ ಕೂಡ ಇತಿಶ್ರೀಯನ್ನು ಹಾಡಿದ್ದಾರೆ. ಕಳ್ಳ ಸಾಗಾಣೆ, ಮಾದಕ ವಸ್ತು ಮತ್ತು ಆಯುಧಗಳ ಸಾಗಾಣೆ ತಡೆಗೆ BSFಗೆ ಮುಕ್ತ ಅಧಿಕಾರ ಕೊಟ್ಟಿದ್ದಾರೆ. ಈ ಸ್ಮಾರ್ಟ್ ಫೆನ್ಸಿಂಗ್ ಮುಖಾಂತರ ಹದ್ದಿನ ಕಣ್ಣಿನ ಕಾವಲು ವ್ಯವಸ್ಥೆಯನ್ನು ಇಟ್ಟಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಸ್ಮಾರ್ಟ್ ಫೆನ್ಸಿಂಗ್ ವ್ಯವಸ್ಥೆ ಮುಖಾಂತರ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಡ್ರೋನ್ಗಳ ಹಾರಾಟ ಆಗಿರ್ಬೋದು, ಎಲ್ಲವನ್ನು ಕೂಡ ತೆಗೆದುಕೊಳ್ಳುವ ಪ್ರಯತ್ನ. ಆದರೆ ಬಾಂಗ್ಲಾದೇಶ ಹೇಳ್ತಾ ಇದೆ, ಈ ಕ್ರಮಗಳ ಹೊರತಾಗಿಯೂ ಕೂಡ ನಾವು ಹೆದರಲ್ಲ ಅಂತ. ನಮ್ಮನೆ ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬಂದ ಸಮಯದಲ್ಲೂ ಕೂಡ ನಾವು ಮಾತನಾಡಿದ್ವಿ. ಪಕ್ಕದ ಬಾಂಗ್ಲಾದೇಶದ ಒಬ್ಬ ಸಂಸದ ಕೊಟ್ಟಂತಹ ಹೇಳಿಕೆ, ಪಶ್ಚಿಮ ಬಂಗಾಳದಲ್ಲಿ BJP ಗೆದ್ರೆ ನುಸುಳುಕೋರರು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದರ ಬೆಸ್ಟ್ ಎಕ್ಸಾಂಪಲ್ ಇದೆ. ಆದರೆ ಮುಳ್ಳು ತಂತಿಗೆ ನಾವು ಹೆದರಲ್ಲ ಅಂತ ಹೇಳ್ತಿದ್ದಾರೆ. ಸುವೇಂದು ಅಧಿಕಾರಿ ನಿರ್ಧಾರಕ್ಕೆ ಬಾಂಗ್ಲಾ ವಿದೇಶಾಂಗ ಇಲಾಖೆ ಈ ರೀತಿಯಾಗಿ ಹೇಳಿದೆ. ಮುಳ್ಳು ತಂತಿಗಳಿಗೆ ನಾವು ಹೆದರಲ್ಲ, ಮಾನವೀಯತೆ ಆಧಾರದಲ್ಲಿ ನಿರ್ಧಾರ ಇರಬೇಕು ಅಂತ ಹೇಳಿದ್ದಾರೆ. ಭಾರತದ ಆಂತರಿಕ ರಾಜಕೀಯದ ಬಗ್ಗೆ ನಾವು ಮಾತನಾಡಲ್ಲ ಅಂತ ಹುಮಾಯೂನ್ ಕಬೀರ್ ಅನ್ನೋರು ಹೇಳಿಕೆ ಕೊಟ್ಟಿರೋದು. ಗಡಿಯಲ್ಲಿನ ಬೆಳವಣಿಗೆಗಳನ್ನು ಢಾಕಾ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅಂದರೆ ಬಾಂಗ್ಲಾದೇಶದ ಸರ್ಕಾರ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಏನು ಗಮನಿಸಿದ್ರೇನು? ಬಾಂಗ್ಲಾದೇಶದ ಅನೇಕ ನುಸುಳುಕೋರರು ಪಶ್ಚಿಮ ಬಂಗಾಳದಲ್ಲಿ ಬಂದಿದ್ದು, ದೇಶದ ವಿವಿಧ ಭಾಗಗಳಲ್ಲಿ ಬಂದಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಅಕ್ರಮ ವಲಸಿಗರನ್ನು ಹೊಡೆದು ಉಳಿಸಬೇಕು ಅಥವಾ ಅವ್ರನ್ನ ವಾಪಸ್ ಅವರವ್ರ ದೇಶಕ್ಕೆ ಕಳಿಸಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಅದರ ಭಾಗವಾಗಿ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಜೀ ಕನ್ನಡ ನ್ಯೂಸ್ DNA ಯ 4ನೇ ಸುದ್ದಿ. ಇನ್ನು ಕೊನೆಯ ಸುದ್ದಿ, ಒಂದು ಪ್ರಮುಖ ಬೆಳವಣಿಗೆ ತಮಿಳುನಾಡಲ್ಲಿ ವಿಜಯ್ ಅವರು ಕೈಗೊಂಡಿರುವುದು. ಸರಿಸುಮಾರು 717 ಮದ್ಯದಂಗಡಿಯ ತೆರವಿಗೆ ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ? ನಮ್ಮಲ್ಲಿ ಒಂದು ನಿಯಮ ಇದೆ,
ಶಾಲೆಯ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ತಂಬಾಕುಗಳನ್ನು ಮಾರಾಟ ಮಾಡಬಾರದು, ತಂಬಾಕು ಮುಕ್ತ ಪ್ರದೇಶ ಆಗಿರಬೇಕು, ಮದ್ಯ ಮುಕ್ತ ಪ್ರದೇಶ ಆಗಿರಬೇಕು ಅನ್ನೋದೆಲ್ಲ ನಿಯಮ. ಅದು ಆ ನಿಯಮದಂತೆಯೂ ಕೂಡ ಅಂಗಡಿಗಳು ಇರುತ್ತೆ. ಆದರೆ ತಮಿಳುನಾಡಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ 717 ಮದ್ಯದ ಅಂಗಡಿಗಳು 500 ಮೀಟರ್ ವ್ಯಾಪ್ತಿಯಲ್ಲಿ ಇದ್ವಂತೆ. ಅದು ಧಾರ್ಮಿಕ ಕೇಂದ್ರ, ದೇವಸ್ಥಾನ, ಶಾಲೆಗಳಾಗಿರ್ಬೋದು, ಇವುಗಳ ವ್ಯಾಪ್ತಿಯಲ್ಲಿದ್ದಂಥ 717 ಮದ್ಯದ ಅಂಗಡಿಗಳ ತೆರವಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನೇನಾಯಿತು? ಮದ್ಯದ ಅಂಗಡಿಯ ಮೇಲೆ ವಿಜಯ್ ಸರ್ಜಿಕಲ್ ಸ್ಟ್ರೈಕ್ ನಡೆಸಿರೋದು. ರಾಜ್ಯದಾದ್ಯಂತ 717 ಸರ್ಕಾರಿ ಸ್ವಾಮ್ಯದ ಮದ್ಯದ ಅಂಗಡಿಗಳನ್ನು ಮುಚ್ಚೋದಕ್ಕೆ ವಿಜಯ್ ಆದೇಶ ಕೊಟ್ಟಿದ್ದಾರೆ. ನಾವು ಡ್ರಗ್ಸ್ ಮುಕ್ತವಾಗಿ ನಾವು ಹೋರಾಟ ಮಾಡ್ತೀವಿ, ಯುವಕರನ್ನು ಸರಿದಾರಿಗೆ ತರ್ತೀವಿ ಅಂತ ಮ್ಯಾನಿಫೆಸ್ಟೋದಲ್ಲೆಲ್ಲ ಹೇಳಿದ್ರು. ಅದರ ಭಾಗವಾಗಿ ಇದು ಆದೇಶ. ಶಾಲೆ, ಕಾಲೇಜು, ದೇವಸ್ಥಾನಗಳ 500 ಮೀಟರ್ ವ್ಯಾಪ್ತಿಯಲ್ಲಿ ಏನಿದೆ ಅವು ಎಲ್ಲ ಅಂಗಡಿಗಳಿಗೆ ಬೀಗ ಹಾಕೋದಕ್ಕೆ ಹೇಳಿದ್ದಾರೆ. ಮುಂದಿನ 2 ವಾರಗಳಲ್ಲಿ ಅವುಗೆಲ್ಲ ಬೀಗ ಹಾಕಬೇಕು, ತೆರವುಗೊಳಿಸಬೇಕು ಅಂತೆಲ್ಲ ಹೇಳಿದ್ದಾರೆ. ಮಹಿಳೆಯರು, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇದನ್ನು ಅವರು ಕ್ರಮವನ್ನು ಕೈಗೊಂಡಿದ್ದಾರೆ. ಒಂದು ಬೆಳವಣಿಗೆ ಅಂತ ಹೇಳಿದರೆ, ತಮಿಳುನಾಡಿನಲ್ಲಿ ಈಗ 717 ಮುಚ್ಚೋಕೆ ಹೊರಟಿದ್ದಾರೆ. ಅದರ ಪೈಕಿ ದೇವಸ್ಥಾನ ಅಥವಾ ಧಾರ್ಮಿಕ ಈ ಸ್ಥಳಗಳಿಗೆ ಹತ್ತಿರ ಬರುವಂತಹ ಅಂಗಡಿಗಳು 276 ಇತ್ತಂತೆ. 276. ಶಾಲಾ ಮತ್ತು ಕಾಲೇಜು ವ್ಯಾಪ್ತಿಯಲ್ಲಿ 186 ಅಂಗಡಿ ಇತ್ತಂತೆ. ಬಸ್ ನಿಲ್ದಾಣದ ಪೈಕಿ 255 ಇತ್ತು. ಒಟ್ಟು 717. ಹೀಗಾಗಿ ಸರ್ಕಾರಿ ಸ್ವಾಮ್ಯದ ಈ ಮದ್ಯದ ಅಂಗಡಿಗಳ ತೆರವಿಗೆ ವಿಜಯ್ ಅವರು ಕೊಟ್ಟಿರೋದು. ಮಹಿಳೆಯರು, ವಿದ್ಯಾರ್ಥಿಗಳ ಸುರಕ್ಷತೆ ನಮ್ಮದು ಇಂಪಾರ್ಟೆಂಟ್ ಹೇಳಿದ್ದಾರೆ. ಅದರ ಜೊತೆಗೆ ಸಾರ್ವಜನಿಕ ನೆಮ್ಮದಿ ಮತ್ತು ಅವರ ಧಾರ್ಮಿಕ ಆಚರಣೆಗಳಿಗೆ ಇದು ಅಂದರೆ ಅದರ ನೆಮ್ಮದಿಯನ್ನು ಕಸಿತಾ ಇತ್ತು ಎನ್ನುವಂಥ ಆರೋಪಗಳಿತ್ತು. ಚುನಾವಣಾ ಪೂರ್ವದಲ್ಲೂ ಕೂಡ ಎಲ್ಲವೂ ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಅದನ್ನು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಅವಾಗಲೇ ಹೇಳಿದಾಗೆ 100 ಮೀಟರ್ ಇತ್ತು. ಈ 100 ಮೀಟರನ್ನು 500 ಮೀಟರ್ಗೆ ಇದೀಗ ವಿಜಯ್ ಅವರು ಏರಿಕೆ ಮಾಡಿರೋದು. ಇದೀಗ ಸಿಂಗಪೆಣ್ ವಿಶೇಷ ಪಡೆ ಅಖಾಡಕ್ಕೆ ಇಳಿದಿದೆ. ಮೊನ್ನೆ ಅವರು ಚುನಾವಣಾ ಪೂರ್ವದಲ್ಲೇ ಇದನ್ನು ಘೋಷಣೆ ಮಾಡಿದ್ರು. ಮಹಿಳೆಯರ ಸುರಕ್ಷತೆಗಾಗಿ ನಾವು ಇದನ್ನು ಮಾಡ್ತೀವಿ ಅಂತ. ಇದೀಗ ಸಿಂಗಪೆಣ್ ವಿಶೇಷ ಪಡೆ ಕಾರ್ಯಕ್ಕೆ ಇಳಿದಿದೆ. ಮಹಿಳೆಯರ ಸುರಕ್ಷತೆಗಾಗಿ ಸಿಂಗಪೆಣ್ ಸಿರುಪ್ಪು ಮಾದಕ ದ್ರವ್ಯ ವಿರೋಧಿ ಪಡೆಯನ್ನು ಸ್ಥಾಪನೆ ಮಾಡಿದರೆ ಮಹಿಳೆಯರಿಗಾಗಿ ಕೆಲಸ ಮಾಡುವಂತಹ ಪಡೆ ಇದು. ಮಾದಕ ವಸ್ತುಗಳ ಮಾಫಿಯಾ ವಿರುದ್ಧವೂ ಕೂಡ ನಿರ್ದಾಕ್ಷಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಈ ಪಡೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಇರ್ತಾರೆ. ಅವರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ. ವಿದ್ಯಾರ್ಥಿಗಳು, ಯುವಕರು ಯಾವುದೇ ಕಾರಣಕ್ಕೂ ಡ್ರಗ್ಸ್ ಜಾಲಕ್ಕೆ ಬೀಳದಂತೆ ತಡೆಯುವುದು ಈ ಪಡೆಯ ಮುಖ್ಯ ಉದ್ದೇಶ ಆಗಿದೆ. ಮಹಿಳಾ ದೌರ್ಜನ್ಯದ ದೂರುಗಳು ಏನಾದರೂ ಬಂದರೆ ತಕ್ಷಣವೇ ಅದನ್ನು ಪರಿಹರಿಸಬೇಕು, ಕಾರ್ಯಪ್ರವೃತ್ತರಾಗಬೇಕು ಅಂತೆಲ್ಲ ಹೇಳಿದ್ದಾರೆ. ಸಿಂಗಪೆಣ್ ಅಂತ ಹೇಳಿದರೆ ನಾನು ಮೊನ್ನೆ ಹೇಳಿದಾಗೆ ಸಿಮ್ಮಿಣಿ ಅಂತ ಮಹಿಳಾ ಅಪರಾಧ ತ್ವರಿತ ಅವೆಲ್ಲವನ್ನು ವಿಲೇವಾರಿ ಮಾಡೋದಕ್ಕೆ ನಮ್ಮಲ್ಲಿ ಈ ಅಕ್ಕ ಪಡೆ ಅನ್ನೋದು ಕಾರ್ಯಾಚರಣೆಯನ್ನು ನಿರ್ವಹಿಸುತ್ತಲ್ಲ, ಅದೇ ಮಾದರಿಯಲ್ಲಿ ಇದು ಸಿಂಗಪೆಣ್ ಪಡೆ ತಮಿಳುನಾಡಲ್ಲಿ ಕಾರ್ಯಾಚರಣೆಯನ್ನು ನಿರ್ವಹಿಸುತ್ತೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂತ ಹೇಳಿದರೆ, ಸಮಾನತೆಯ ಮಂತ್ರವನ್ನು ಇವತ್ತು ವಿಜಯ್ ಅವರು ಪಡಿಸಿರೋದು. ಹೆಂಗ್ ಸಮಾನತೆ ಮಂತ್ರವನ್ನು ಪಡಿಸಿದ್ದಾರೆ? ತಮಿಳುನಾಡು ವಿಧಾನಸಭೆಯ ಸ್ಪೀಕರ್ ಆಗಿ ಟಿವಿಕೆ ಶಾಸಕ ಪ್ರಭಾಕರ್ ಆಯ್ಕೆ ಆಗಿದ್ದಾರೆ. ಇವರು ಹಿಂದೆ AIDMKಯಲ್ಲಿದ್ದರು. AIDMKನ ಬಿಟ್ಟು ಟಿವಿಕೆಯನ್ನು ಸೇರ್ಪಡೆಯಾದರು. ಇದೀಗ ಅವರು ಸ್ಪೀಕರ್ ಆಗಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಆಗಿ ತುರೈಯೂರ್ ಕ್ಷೇತ್ರದ ಎಂ ರವಿಶಂಕರ್ ನೇಮಕ ಆಗಿರೋದು. ಯಾರು ಕೂಡ ಅಂದರೆ ಅಪೋಸಿಟ್ ಪಾರ್ಟಿಯಲ್ಲಿ ಯಾರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿರಲಿಲ್ಲ. ಹೀಗಾಗಿ ಅವಿರೋಧವಾಗಿ ಪ್ರಭಾಕರ್ ಅವರು ಆಯ್ಕೆ ಆಗಿದ್ದಾರೆ. ಸದನದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರೆಲ್ಲ ಸಮಾನರು ಅಂತ ಹೇಳಿದರು. ಅಬ್ರಹಾಂ ಲಿಂಕನ್ ಅವರ ಒಂದು ಸ್ಲೋಗನ್ ಏನಿದೆ, ಮಾತೇನಿದೆ, ಅದನ್ನು ಉಲ್ಲೇಖ ಮಾಡೋ ಪ್ರಯತ್ನವನ್ನು ಮಾಡಿದರು. ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರುವಂತಹ ಸರ್ಕಾರ. ಅಂದರೆ ಯಾವುದೇ ಒಂದು ಪಾರ್ಟಿ ಒಂದೇ ಸ್ಥಾನ ಗೆದ್ದು ಸದನಕ್ಕೆ ಬಂದರೂ ಕೂಡ ಅವರಿಗೆ ಅವರದ್ದೇ ಆದಂಥ ಮೌಲ್ಯ ಇದೆ. ಯಾರನ್ನು ಕೂಡ ಕಡೆಗಣನೆ ಮಾಡಬಾರದು. ಇದು ಪ್ರಜಾಪ್ರಭುತ್ವ ಸರ್ಕಾರ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಅವರು ಮಾತನಾಡೋ ಪ್ರಯತ್ನಗಳನ್ನು ಮಾಡಿದರು. ಆ ಮುಖಾಂತರ ಸಮಾನತೆ ಸಾರೋ ಒಂದು ಮೆಸೇಜನ್ನು ಕೊಡೋ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ದಾರೆ. ಇದರ ಜೊತೆಗೆ ಒಂದು ಆಶ್ಚರ್ಯಕರ ಬೆಳವಣಿಗೆ ಆಯಿತು. ಉದಯನಿಧಿ ಸ್ಟಾಲಿನ್ ಮಾತನಾಡುವಂತಹ ಸಮಯದಲ್ಲಿ, ನಾವು ನೀವು ಒಂದೇ ಕಾಲೇಜಲ್ಲಿ ಇದ್ದೀವಿ, ಸೀನಿಯರ್ ಜೂನಿಯರನ್ನು ಬಿಟ್ಟು, ಆ ವ್ಯಾಪ್ತಿಯನ್ನು ಬಿಟ್ಟು ನಾನು ರಾಜಕಾರಣದಲ್ಲಿ ಸೀನಿಯರ್ ಆಗಿದ್ದೀನಿ, ನಮ್ಮ ಸಲಹೆಗಳನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ವಿಜಯ್ ಅವ್ರಿಗೆ ಹೇಳಿದ್ರಂತೆ. ಆಯಿತು, ಸ್ವೀಕಾರ ಮಾಡ್ತೀವಿ ಅಂತ ವಿಜಯ್ ಅವರು ಉದಯನಿಧಿ ಸ್ಟಾಲಿನ್ ಅವ್ರಿಗೆ ಹೇಳಿದರು. ಇದು ಇವತ್ತು ಸದನದಲ್ಲಿ ಆಗಿರುವಂಥ ಬೆಳವಣಿಗೆ. ಇದರ ಜೊತೆಗೆ ಉದಯನಿಧಿ ಸ್ಟಾಲಿನ್ ಮತ್ತೊಮ್ಮೆ ನಾಲಿಗೆ ಹರಿಬಿಡೋ ಪ್ರಯತ್ನವನ್ನು ಸದನದಲ್ಲಿ ಮಾಡಿದ್ದಾರೆ. ಈ ಹಿಂದೆ ಸನಾತನ ಧರ್ಮವನ್ನು ಈ ಬೇರೆ ರೋಗಗಳಿಗೆ ಹೋಲಿಸಿದ್ದಂತಹ ಉದಯನಿಧಿ ಸ್ಟಾಲಿನ್ ಇವತ್ತು ಮತ್ತೊಂದು ಹೇಳಿಕೆ ಕೊಟ್ಟರು. ಅದಕ್ಕಿಂತ ಮೊದಲು ವಿಜಯ್ ಸರ್ಕಾರ ಬಲಿಷ್ಠ ಆಗಿದೆ ಅಂತ. ಹೆಂಗೆ ಬಲಿಷ್ಠ ಆಯಿತು? ತಮಿಳುನಾಡಿನ ರಾಜಕಾರಣದಲ್ಲಿ ಈ ಹಿಂದೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿತ್ತು.
ಎಐಡಿಎಂಕೆಯ ಕೆಲ ಶಾಸಕರು ಟಿವಿಕೆಗೆ ಸಪೋರ್ಟ್ ಮಾಡಬೇಕು ಅಂತ ಷಣ್ಮುಗಂ ನೇತೃತ್ವದ ಒಂದು ಟೀಮ್ ಅದಕ್ಕೆ ಸಜ್ಜಾಗಿತ್ತು. ಅದು ಏನು ಹಿನ್ನಡೆ ಆಗ್ತಾ ಇದೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಆದರೆ ಇದೀಗ ಒನ್ಸ್ ಅಗೇನ್ ಅವರು ಟಿವಿಕೆ ಸಪೋರ್ಟಿಗೆ ಹೋಗ್ತಾ ಇದ್ದಾರೆ. ಎಐಡಿಎಂಕೆ ಸಿವಿಕೆ ಷಣ್ಮುಗಂ ನೇತೃತ್ವದ ಬಣದಿಂದ ಟಿವಿಕೆಗೆ ಬೆಂಬಲ ಬಂದ್ಬಿಟ್ಟಿದೆ. ಡಿಎಂಕೆ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವು ವಿಜಯ್ ಅವರನ್ನು ಬೆಂಬಲಿಸ್ತೀವಿ ಅಂತ ಸಿಬಿ ಷಣ್ಮುಗಂ ಅವರೆಲ್ಲ ಹೇಳಿದ್ದಾರೆ. ಈ ಎಐಡಿಎಂಕೆ ಏನು ಒಡೀತು, ಎಐಡಿಎಂಕೆ ಒಡೆದ ತಕ್ಷಣ ಇದು ವಿಜಯ್ ಸರ್ಕಾರಕ್ಕೆ ಒಂದು ಭರ್ಜರಿ ಲಾಭ ಆಗಿಬಿಟ್ಟಿದೆ. ಅವ್ರದ್ದು 120 ಇತ್ತು, ಇದೀಗ ಅದು 140ಕ್ಕೆ ಏರಿಕೆ ಆಗ್ಬೋದು ಅಂತ ನಾಳೆ ಬಹುಮತವನ್ನು ಸಾಬೀತುಪಡಿಸ್ತಾರೆ. 13ನೇ ತಾರೀಕಿಗೆ ಬಹುಮತವನ್ನು ಸಾಬೀತುಪಡಿಸಬೇಕು. ಅವರ ಜೊತೆಗೆ ವಿಸಿಕೆ ಬಂದಿತ್ತು, ಸಿಪಿಐ ಬಂದಿತ್ತು, ಸಿಪಿಐಎಂ ಬಂದಿತ್ತು, IVML ಬಂದಿತ್ತು. ಇದರ ಜೊತೆಗೆ ಎಐಡಿಎಂಕೆಯ ಒಂದು ತಂಡವು ಕೂಡ ವಿಜಯ್ ಅವರ ಸಪೋರ್ಟಿಗೆ ಬರ್ತಾ ಇರೋದ್ರಿಂದ ನಾಳೆ ಮತ್ತಷ್ಟು ಬಲಿಷ್ಠ ಆಗಬಹುದು ಅಂತ. ಅವರ ಮೊದಲ ಬೇಡಿಕೆ ಮೊದಲ ದಿನದಿಂದಲೂ ಇತ್ತದು, ನಮ್ಮ ರಾಜಕಾರಣ ಡಿಎಂಕೆ ವಿರುದ್ಧ ಇದೆ, ಹೀಗಾಗಿ ನಾವು ಡಿಎಂಕೆ ಜೊತೆಗೆ ರಾಜಕಾರಣ ಮಾಡೋದು ಬೇಡ, ಅವರ ವಿರುದ್ಧವಾಗಿ ಹೋಗೋಣ, ನಾವು ಅವರ ಪರ್ಯಾಯವಾಗಿ ನಾವು ಬೆಳೆಯೋಣ ಅಂತ. ಯಾಕಂದರೆ ನಾನು ಈ ಹಿಂದೆ ಅನೇಕ ಬಾರಿ ಹೇಳಿದ್ದೀವಿ, 2016ರಿಂದಲೂ ಕೂಡ ಇವತ್ತಿನ ತನಕ ಅವರಿಗೆ ಅಧಿಕಾರ ಇಲ್ಲ, ಅಧಿಕಾರದಿಂದ ದೂರ ಉಳಿದು ಬಿಟ್ಟಿದ್ದಾರೆ. ಜಯಲಲಿತಾ ನಂತರ ಒಂದು ನಾಯಕತ್ವ ಸಿಗ್ತಾ ಇಲ್ಲ. ಪಳನಿಸ್ವಾಮಿ ಆಗಿರ್ಬೋದು, ಬೇರೆ ಬೇರೆಯವರು, ಶಶಿಕಲಾ, ಇವರೆಲ್ಲ ಪಾರ್ಟಿ, ಶಶಿಕಲಾಯಿಂದ ಎಲ್ಲವೂ ಕೂಡ ಪಾರ್ಟಿಯಿಂದ ಹೊರಗೆ ಹೋಗಿರೋದು ಎಲ್ಲವೂ ಕೂಡ ಹಿನ್ನಡೆ ಆಗಿತ್ತು. ಇದೀಗ ಟಿವಿಕೆಗೆ ಸಪೋರ್ಟ್ ಮಾಡೋದ್ರಿಂದ ಒಂದು ಮುಖ್ಯ ವಾಹಿನಿಯಲ್ಲಿ ಇರ್ತೀವಿ ಅನ್ನುವಂಥ ಆದೇಶ ಅವ್ರದ್ದು, ಒಂದು ಆಲೋಚನೆ ಅವ್ರದ್ದಿದೆ. ಈ ಭಾಗವಾಗಿ ಆಲೋಚನೆ ಇರ್ಬೋದು. ಇದರ ಜೊತೆಗೆ ನಾನು ಆವಾಗಲೇ ಹೇಳಿದ ಹಾಗೆ ಉದಯನಿಧಿ ಸ್ಟಾಲಿನ್ ಒನ್ಸ್ ಅಗೇನ್ ಇವತ್ತು ಸನಾತನ ಧರ್ಮದ ವಿರುದ್ಧ ಸದನದಲ್ಲಿ ಮಾತನಾಡಿದ್ದಾರೆ. ಸನಾತನ ಧರ್ಮದ ಬಗ್ಗೆ ಹಳೆ ಹೇಳಿಕೆಯನ್ನು ಪುನರ್ ಉಚ್ಚಾರ ಮಾಡಿದ್ದಾರೆ. ಮಲೇರಿಯಾ, ಬೇರೆ ಬೇರೆ ರೋಗಗಳಿಗೆ ಹೋಲಿಕೆ ಮಾಡಿದ್ರಲ್ಲ ಕಳೆದ ಬಾರಿ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರು ಕೂಡ ಒನ್ಸ್ ಅಗೇನ್ ಅದನ್ನು ಹೇಳಿದ್ದಾರೆ. ಜನರನ್ನು ವಿಭಜಿಸುವ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಡಿಎಂಕೆ ನಾಯಕ ಹೇಳಿರೋದು. ನಾಡಗೀತೆಯನ್ನು 3ನೇ ಸ್ಥಾನದಲ್ಲಿ ಹಾಡಿದ್ದಕ್ಕೆ ಸರ್ಕಾರದ ವಿರುದ್ಧ ಉದಯನಿಧಿ ಸ್ಟಾಲಿನ್ ಆಕ್ರೋಶವನ್ನು ಹೊರಹಾಕಿದರು. ನಮ್ಮಲ್ಲೊಂದು ಪದ್ಧತಿ ಇದೆ, ಯಾವುದೇ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಮೊದಲು ನಾಡಗೀತೆ ಇಂದ ಶುರುವಾಗಿ ಕಾರ್ಯಕ್ರಮ ರಾಷ್ಟ್ರಗೀತೆ ಮುಖಾಂತರ ಅಂತ್ಯ ಆಗುತ್ತೆ. ಆದರೆ ಮೊನ್ನೆ ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಏನಾಯಿತು, ಮೊದಲು ಒಂದೇ ಮಾತರಂ ಸಂಪೂರ್ಣವಾಗಿ ಹೇಳಲಾಯಿತು, ಎರಡನೇದಾಗಿ ರಾಷ್ಟ್ರಗೀತೆ ಹೇಳಲಾಯಿತು, ಮೂರನೇದಾಗಿ ತಮಿಳುನಾಡಿನ ತಮಿಳು ತಾಯಿ ವಾಳ್ತ್ ಎನ್ನುವಂಥ ನಾಡಗೀತೆಯನ್ನು ಮೂರನೇದಾಗಿ ಕೊನೆಯದಾಗಿ ಹಾಡಲಾಯಿತು. ಇದು ತಮಿಳಿಗೆ, ತಮಿಳುನಾಡಿನ ಜನರಿಗೆ, ತಮಿಳು ಭಾಷೆಗೆ ಮಾಡಿದಂಥ ಅಪಮಾನ. ಹೀಗಾಗಿ ಕ್ಷಮೆಯೆಲ್ಲ ಕೇಳಬೇಕು. ಈಗಷ್ಟೇ ಅಧಿಕಾರಕ್ಕೆ ಬಂದಿದ್ದಾರೆ, ಇಂಥ ತಪ್ಪುಗಳು ಮುಂದೆ ಆಗಬಾರದು ಅಂತೆಲ್ಲ ಡಿಎಂಕೆ ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ದರು. ಒನ್ಸ್ ಅಗೇನ್ ಇವತ್ತು ಉದಯನಿಧಿ ಸ್ಟಾಲಿನ್ ಅದ್ರ ಬಗ್ಗೆ ಎಲ್ಲ ಮಾತನಾಡಿ ಈ ಶಿಷ್ಟಾಚಾರದ ಉಲ್ಲಂಘನೆ ಏನಾಗಿದೆ ಅದ್ರ ಬಗ್ಗೆ ನಾವು ರಾಜಿ ಮಾಡಿಕೊಳ್ಳಲ್ಲ, ನೀವು ಇಂಥ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಖಡಕ್ಕೆಲ್ಲ ಮಾತುಗಳನ್ನು ಹೇಳಿದ್ದಾರೆ. ಇದು ಇವತ್ತು ಆಗಿರುವಂಥ ಬೆಳವಣಿಗೆ. ಇದರ ಜೊತೆಗೆ ವಿಜಯ್ ಅಗ್ನಿ ಪರೀಕ್ಷೆ ಇದೆ ನಾಳೆ ಮೇ 13ನೇ ತಾರೀಕು. ಮೇ 13ನೇ ತಾರೀಕಿಗೆ ತಮಿಳುನಾಡಿನ ವಿಧಾನಸಭೆಯಲ್ಲಿ ನಾಳೆ ಬಹುಮತ ಪರೀಕ್ಷೆ ಆಗುತ್ತೆ. ಬಹುಮತವನ್ನು ಸಾಬೀತುಪಡಿಸಬೇಕು ವಿಜಯ್ ಅವರು ಮೇ 13ನೇ ತಾರೀಕಿಗೆ. 234 ಸದಸ್ಯರ ಪೈಕಿ 118 ಬಹುಮತಕ್ಕೆ ಬೇಕಾದಂತಹ ಸಂಖ್ಯೆಗಳು. ವಿಜಯ್ ಬಳಿ 140ಕ್ಕೂ ಅಧಿಕ ಜನ ಶಾಸಕರಿದ್ದಾರೆ, ಸದಸ್ಯರಿದ್ದಾರೆ ಅಂತ. ವಿಶ್ವಾಸಮತ ಯಾಚನೆಗೆ ಎಲ್ಲ ಸಿದ್ಧತೆಗಳನ್ನು ಟಿವಿಕೆ ಮಾಡಿಕೊಂಡಿದೆ. ಕಾಂಗ್ರೆಸ್, ಎಡಪಕ್ಷಗಳು, ಷಣ್ಮುಗಂ ಬಲದ ಎಐಡಿಎಂಕೆ ಇವರೆಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಿದ್ದಾರೆ ಅಂತ. ಹೀಗಾಗಿ ವಿಜಯ್ ಅವರು ಒಂದು ರಕ್ಷಣಾ ಹಂತಕ್ಕೆ ಹೋಗಿದ್ದಾರೆ ಎನ್ನುವಂಥ ಸುದ್ದಿ. ತಮಿಳುನಾಡಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಮ್ಮಿಶ್ರ ಸರ್ಕಾರದ ಒಂದು ಭವಿಷ್ಯ ಬುಧವಾರ ನಿರ್ಧಾರ ಆಗುತ್ತೆ. 2006ರ ನಂತರ ಇಂಥದ್ದೊಂದು ಪರಿಸ್ಥಿತಿ ತಮಿಳುನಾಡಲ್ಲಿ ನಿರ್ಮಾಣ ಆಗಿರೋದು. ಹೀಗಾಗಿ ಇದನ್ನು ನಾಳೆ ಹೇಗೆ ಫೇಸ್ ಮಾಡ್ತಾರೆ, ಅಥವಾ ಅವರ ಬಳಿ ಶಾಸಕರು ಇದ್ದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. 140 ಶಾಸಕರು ಅವ್ರ ಜೊತೆಗಿದ್ದಾರೆ ಅಂತ ಹೇಳ್ತಿದೆ. ಬಿಕಾಸ್ ಇವರದ್ದೇ 107 ಇತ್ತು, ಕಾಂಗ್ರೆಸ್ ಅವರಿಗೆ ಸಪೋರ್ಟ್ ಮಾಡ್ತು, 112, 113 ಆಗಿತ್ತು. ಅದಾದ ನಂತರ ಸಣ್ಣ ಪುಟ್ಟ ಪಾರ್ಟಿಗಳೆಲ್ಲ ಸಪೋರ್ಟ್ ಆಯಿತು. ಇದೀಗ ಷಣ್ಮುಗಂ ಬಲದ ಎಐಡಿಎಂಕೆ ಕೂಡ ಸಪೋರ್ಟ್ ಮಾಡಿರೋ ಕಾರಣಕ್ಕಾಗಿ 140+ ಆಗ್ಬೋದು ಅಂತ. ಹೀಗಾಗಿ ನಾಳೆ ಏನಾಗುತ್ತೆ ಅನ್ನೋಂಥ ಕುತೂಹಲ ಇದೆ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DN ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.